ಸ್ನೇಹಿತರೆ ನಮಸ್ಕಾರ ಮತ್ತು ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂಡಿಯನ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ನ ಭಾಗವಾಗಿ ಇವತ್ತು ಭಾರತದ ನದಿ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ನದಿ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುವಾಗ ಪ್ರಮುಖವಾಗಿ ಈ ನದಿ ವ್ಯವಸ್ಥೆಗಳನ್ನು ಎರಡು ವಿಭಾಗಗಳಲ್ಲಿ ವಿಂಗಡಿಸಬಹುದು. ಮೊದಲನೇದು ಯಾವುದಂದರೆ ಹಿಮಾಲಯನ್ ನದಿ ವ್ಯವಸ್ಥೆ ಮತ್ತು ಈ ಪರ್ಯಾಯ ದ್ವೀಪದ ನದಿ ವ್ಯವಸ್ಥೆ. ಹಾಗಾದ್ರೆ ಈ ಹಿಮಾಲಯನ್ ನದಿ ವ್ಯವಸ್ಥೆ ಅಂದರೆ ಏನು? ಯಾವ ಉದಾಹರಣೆಗಳಂದ್ರೆ ಗಂಗಾ ನದಿ ವ್ಯವಸ್ಥೆ ಆಗಿರ್ಬೋದು, ಸಿಂಧು ನದಿ ವ್ಯವಸ್ಥೆ ಆಗಿರ್ಬೋದು, ಬ್ರಹ್ಮಪುತ್ರ, ಈ ರೀತಿ ನದಿಗಳನ್ನು ಹಿಮಾಲಯದ ನದಿಗಳಂತೇಳಿ ಕರಿತೀವಿ. ನೆಕ್ಸ್ಟ್ ಪರ್ಯಾಯ ದ್ವೀಪದ ನದಿಗಳು ಗೋದಾವರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಭೀಮಾ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ, ಈ ಎಲ್ಲ ನದಿಗಳನ್ನು ಪರ್ಯಾಯ ದ್ವೀಪದ ನದಿಗಳು ಈ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡ್ತೇವೆ. ಮೊದಲನೇದಾಗಿ ನಮ್ಗೆ ಈ ಹಿಮಾಲಯನ್ ನದಿಗಳು ಮತ್ತು ಪರ್ಯಾಯ ದ್ವೀಪದ ನದಿಗಳ ಬಗ್ಗೆ ಇವುಗಳಲ್ಲಿಯ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನ ಮಾಡುವುದು ಅವಶ್ಯಕ. ಇವುಗಳಿಂದ ಪ್ರಶ್ನೆಗಳು ಬರುವುದು ಸ್ವಾಭಾವಿಕವಾಗಿದೆ. ಓಕೆ, ಹಾಗಾದ್ರೆ ಇವುಗಳ ನಡುವಿನ ವ್ಯತ್ಯಾಸವನ್ನು ಅಧ್ಯಯನ ಮಾಡುವುದಾದ್ರೆ ಮೊದಲನೇದಾಗಿ ಉಗಮ. ಮೂಲತಃ ಹಿಮಾಲಯದ ನದಿಗಳು ಹಿಮಾಲಯದಿಂದ ಉಗಮ ಹೊಂದುತ್ತವೆ. ಹಿಮಾಲಯದಲ್ಲಿ 3 ಪರ್ವತ ಶ್ರೇಣಿಗಳು ಬರ್ತಾವಂದು ನೋಡಿದೆವು. ಗ್ರೇಟರ್ ಹಿಮಾಲಯ, ಹಿಮಾದ್ರಿ ಆಗಿರ್ಬೋದು, ಲೆಸ್ಸರ್ ಹಿಮಾಲಯ ಆಗಿರ್ಬೋದು, ಶಿವಾಲಿಕ, ಈ ಪರ್ವತ ಶ್ರೇಣಿಗಳಲ್ಲಿ ಹಿಮಾಲಯದ ನದಿಗಳು ಉಗಮ ಹೊಂದುತ್ತವೆ. ಹಾಗಾದರೆ ಈ ಪರ್ಯಾಯ ದ್ವೀಪದ ನದಿಗಳು ಎಲ್ಲಿ ಉಗಮ ಹೊಂದುತ್ತವೆ ಅಂದ್ರೆ ಸಾಮಾನ್ಯವಾಗಿ ದಕ್ಷಿಣ ಭಾರತದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಉಗಮ ಹೊಂದುತ್ತವು. ವಿಂಧ್ಯ ಪರ್ವತದಲ್ಲಿ ಉಗಮ ಹೊಂದುತ್ತವು. ಅಮರಕಂಟಕದಲ್ಲಿ ಉಗಮ ಹೊಂದುತ್ತವು. ಮುಖ್ಯವಾಗಿ ಅಮರಕಂಟಕದಲ್ಲಿ ಸೋನ್ ಆಗಿರ್ಬೋದು, ನರ್ಮದಾ ನದಿಗಳು ಉಗಮ ಹೊಂದುತ್ತವು. ಸಾತ್ಪುರಾ ಬೆಟ್ಟಗಳಲ್ಲಿ ಉಗಮ ಹೊಂದುತ್ತವು. ಸೊ ಹೀಗಾಗಿ ಉಗಮಗಳ ಬಿಂದುವಿನಿಂದ ಈ ಎರಡೂ ನದಿಗಳಲ್ಲಿ ವ್ಯತ್ಯಾಸ ಕಂಡುಬರ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಉಗಮ ಹೊಂದುತ್ತವು. ಅದೇ ರೀತಿಯಾಗಿ ಪೂರ್ವ ಘಟ್ಟಗಳಲ್ಲೂ ಹಲವಾರು ನದಿಗಳು ಉಗಮ ಹೊಂದುತ್ತವೆ. ಓಕೆ, ಉಗಮದಿಂದ ವ್ಯತ್ಯಾಸದವು. ನೆಕ್ಸ್ಟ್ ಹರಿಯುವಿಕೆ. ಸಾಮಾನ್ಯವಾಗಿ ಹಿಮಾಲಯದಲ್ಲಿ ಉಗಮ ಹೊಂದುವ ನದಿಗಳು ವರ್ಷ ಪೂರ್ತಿ ಹರಿಯುತ್ತವೆ. ಮಳೆಗಾಲದಲ್ಲಿ ಮಳೆಯಿಂದ ಹರಿದರೆ ಬೇಸಿಗೆಯಲ್ಲಿ ಹಿಮ ಕರಗುವ ಮೂಲಕವಾಗಿ ಈ ನದಿಗಳು ಹರಿಯುತ್ತವೆ. ಸೊ ವರ್ಷ ಪೂರ್ತಿ ನದಿಗಳು ಹರಿಯುತ್ತವೆ. ಆದರೆ ಈ ಪರ್ಯಾಯ ದ್ವೀಪದ ನದಿಗಳು ಋತುಕಾಲಿಕವಾಗಿರುತ್ತವೆ. ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುತ್ತವೆ. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಬತ್ತುವ ಸಂದರ್ಭ ಒದಗುತ್ತದೆ. ಹಲವು ನದಿಗಳು ಬೇಸಿಗೆಯ ಸಂದರ್ಭದಲ್ಲಿ ಬತ್ತಿರುತ್ತವೆ. ಸೊ ಹಾಗಾಗಿ ಇವು ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತವೆ. ಓಕೆ, 2 ಬಿಂದು ಅದು. ನೆಕ್ಸ್ಟ್ ವಯಸ್ಸು. ಸಾಮಾನ್ಯವಾಗಿ ಸ್ನೇಹಿತರೆ, ಮೊನ್ನೆ ನೋಡಿದ ಹಾಗೆ ಹಿಮಾಲಯ ಪರ್ವತಗಳು ಯಾವ ರೀತಿ ಉಗಮ ಹೊಂದ್ಯಾವು, ಯಾವ ರೀತಿ ನಿರ್ಮಾಣವಾಗಿವೆ ಅಂತ ನೋಡುತ್ತಿದ್ವಿ. ಯುರೇಷಿಯನ್ ಪ್ಲೇಟ್ ಮತ್ತು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಪರಸ್ಪರ ಡಿಕ್ಕಿ ಹೊಡೆಯುವ ಮೂಲಕ ಇತ್ತೀಚೆಗೆ ನಿರ್ಮಾಣವಾದ ಮಡಿಕೆ ಪರ್ವತಗಳಂತೇಳಿ ನೋಡಿದೆವು, ನವಪರ್ವತಗಳಂತೇಳಿ ನೋಡಿದೆವು. ಈ ಹಿಮಾಲಯನ್ ಪರ್ವತಗಳು ನವಪರ್ವತಗಳಾದರೆ ಹಿಮಾಲಯದಲ್ಲಿ ಉಗಮ ಹೊಂದುವ ನದಿಗಳು ಕೂಡ ನವ ನದಿಗಳು ಅಥವಾ ಯುವ ನದಿಗಳು, ನವ ಅಥವಾ ಯುವ ನದಿಗಳಂತೇಳಿ ಗುರುತಿಸಲ್ಪಡ್ತಾವೆ. ಇವು ಹಿಮಾಲಯದ ನದಿಗಳು ಯುವ ನದಿಗಳಾದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳೇನು ಹಳೆಯ ನದಿಗಳು, ಪ್ರಾಚೀನ ನದಿಗಳು. ಓಕೆ, ಈ ರೀತಿಯಾಗಿ ನೆನಪಿಡಬಹುದು, ಹಳೆಯ ಅಥವಾ ಪ್ರಾಚೀನ ನದಿಗಳು. ನೆಕ್ಸ್ಟ್ ಮಿಯಾಂಡರಿಂಗ್ ಅಂತ ಹೇಳಲಾಗಿದೆ. ಸಾಮಾನ್ಯವಾಗಿ ಹಿಮಾಲಯದಲ್ಲಿ ಉಗಮ ಹೊಂದುವ ನದಿಗಳು ತನ್ನ ಜೊತೆಗೆ ಹಲವಷ್ಟು ಸೆಡಿಮೆಂಟ್ಸ್ಗಳನ್ನು ಹೊತ್ತುಕೊಂಡು ತರ್ತಾವು. ಈ ಸೆಡಿಮೆಂಟ್ಸ್ಗಳನ್ನು ಸ್ಟೋರ್ ಮಾಡುವುದರಿಂದ ಅವುಗಳು ಅಂಕುಡೊಂಕಾದ ಮಿಯಾಂಡರಿಂಗ್ ಸ್ಟ್ರಕ್ಚರನ್ನು ನಿರ್ಮಾಣ ಮಾಡುತ್ತವೆ. ಅಂಕುಡೊಂಕು ಈ ರೀತಿಯಾಗಿ ನದಿ ಈ ರೀತಿಯಾಗಿ ಹರಿತದೆ. ಎಲ್ಲಿ ಮಧ್ಯ ಹಂತದಲ್ಲಿ, ಸಾಮಾನ್ಯವಾಗಿ ಮಧ್ಯ ಹಂತ ಈ ಬಿಹಾರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಈ ಮಧ್ಯ ಹಂತದ ಸಂದರ್ಭದಲ್ಲಿ ಹಿಮಾಲಯದ ನದಿಗಳು ಮಿಯಾಂಡರ್ಗಳನ್ನು ನಿರ್ಮಾಣ ಮಾಡುತ್ತವೆ. ಆದರೆ ಪರ್ಯಾಯ ದ್ವೀಪದ ನದಿಗಳು ಯಾವುದೇ ಮಿಯಾಂಡರ್ಗಳನ್ನು ನಿರ್ಮಾಣ ಮಾಡುವುದಿಲ್ಲ. ಕಾರಣ ಬರುವಾಗ ಸೆಡಿಮೆಂಟ್ಸ್ಗಳನ್ನು ಕಡಿಮೆ ತಂದಿರ್ತವೆ ಮತ್ತು ಜಲಪಾತ ಇತ್ಯಾದಿಗಳನ್ನು ನಿರ್ಮಾಣ ಮಾಡುವುದರಿಂದ ಇಲ್ಲಿ ಯಾವುದೇ ತರಹದ ಮಿಯಾಂಡರ್ಗಳು ರಚನೆಯಾಗುವುದಿಲ್ಲ. ಓಕೆ, ಪರ್ಯಾಯ ಪ್ರಸ್ಥಭೂಮಿಯ ನದಿಗಳಲ್ಲಿ ಯಾವುದೇ ಮಿಯಾಂಡರ್ಗಳು ರಚನೆಯಾಗುವುದಿಲ್ಲ. ಓಕೆ, ನೌಕಾಯಾನದ ದೃಷ್ಟಿಯಿಂದ ಹಿಮಾಲಯದ ನದಿಗಳು ಯೋಗ್ಯವಾಗಿವೆ. ಕಾರಣ ಇಷ್ಟೇ, ಈ ನದಿಗಳು ಸತತವಾಗಿ ಅಥವಾ ವರ್ಷ ಪೂರ್ತಿಯಾಗಿ ಹರಿಯುವುದರಿಂದ ನೌಕಾಯಾನಕ್ಕೆ ಯೋಗ್ಯವಾಗಿವೆ. ಇದನ್ನೇ ಈ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳೊಂದಿಗೆ ಕಂಪೇರ್ ಮಾಡಲಾಗಿ ಇವು ವರ್ಷ ಪೂರ್ತಿ ಹರಿಯುವುದಿಲ್ಲ, ಆದ್ದರಿಂದ ನೌಕಾಯಾನಕ್ಕೆ ಯೋಗ್ಯವಲ್ಲ. ನೆಕ್ಸ್ಟ್ ಹಿಮಾಲಯನ್ ನದಿಗಳು ಅತಿ ಹೆಚ್ಚು ಅಥವಾ ವಿಸ್ತಾರವಾದ ಜಲಾನಯನ ಪ್ರದೇಶಗಳನ್ನು ಹೊಂದಿವೆ. ಉದಾಹರಣೆಗಾಗಿ ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಸಿಂಧೂ ನದಿ ಆಗಿರ್ಬೋದು, ಅತಿ ದೊಡ್ಡ ಜಲಾನಯನ ಪ್ರದೇಶಗಳನ್ನು ಹೊಂದಿವೆ.
ಇವುಗಳಿಗೆ ಹೋಲಿಕೆ ಮಾಡಲಾಗಿ ಈ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳಿಗೆ ಹೋಲಿಕೆ ಮಾಡಲಾಗಿ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಕಡಿಮೆ ಜಲಾನಯನ ಪ್ರದೇಶವನ್ನು ಹೊಂದಿವೆ. ಓಕೆ, ಜಲಾನಯನ ಪ್ರದೇಶ ಎದ್ರದ್ದು ಹೆಚ್ಚದಂದ್ರೆ ಹಿಮಾಲಯದ ನದಿಗಳದ್ದು ಹೆಚ್ಚದ. ನೆಕ್ಸ್ಟ್ ಯಾವುದಂದ್ರೆ ಮುಖಜ ಭೂಮಿ ಡೆಲ್ಟಾ ಅಂತ ಏನು ಕರಿತೀವಲ್ಲ ಆ ಡೆಲ್ಟಾ. ಮುಖಜ ಭೂಮಿಯ ಸಂದರ್ಭದಲ್ಲಿ ಕಂಪೇರ್ ಮಾಡುವುದಾದರೆ ಈ ಹಿಮಾಲಯದ ನದಿಗಳು ಅತಿ ದೊಡ್ಡ ಡೆಲ್ಟಾಗಳನ್ನು ನಿರ್ಮಾಣ ಮಾಡ್ತಾವೆ. ಅತಿ ದೊಡ್ಡ ಡೆಲ್ಟಾ ಉದಾಹರಣೆಗಾಗಿ ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ನದಿ ಎರಡೂ ಸೇರಿ ಆ ಸುಂದರ್ಬನ್ದಲ್ಲಿ ಜಗತ್ತಿನ ಅತಿ ದೊಡ್ಡ ತ್ರಿಭುಜ ಪ್ರದೇಶ ಅಥವಾ ಡೆಲ್ಟಾವನ್ನು ಅಥವಾ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡಿವೆ. ಆದರೆ ಈ ದಕ್ಷಿಣ ಭಾರತದ ಅದರಲ್ಲೂ ಪರ್ಯಾಯ ದ್ವೀಪದ ನದಿಗಳು ಚಿಕ್ಕ ಚಿಕ್ಕ ಈ ಮುಖಜ ಭೂಮಿಗಳನ್ನು ನಿರ್ಮಾಣ ಮಾಡುತ್ತವೆ. ಈ ಪಶ್ಚಿಮ ಘಟ್ಟದಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿಯುವ ಪೂರ್ವವಾಹಿನಿಗಳು ಚಿಕ್ಕ ಚಿಕ್ಕ ಡೆಲ್ಟಾಗಳನ್ನು ನಿರ್ಮಾಣ ಮಾಡಿದರೆ, ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ಪಶ್ಚಿಮ ವಾಹಿನಿಗಳು ಅಳಿವೆಗಳನ್ನು ನಿರ್ಮಾಣ ಮಾಡ್ತವೆ. ಪೂರ್ವವಾಹಿನಿಗಳು ಚಿಕ್ಕ ಚಿಕ್ಕ ಡೆಲ್ಟಾಗಳನ್ನು ನಿರ್ಮಾಣ ಮಾಡ್ತವೆ, ಪಶ್ಚಿಮ ವಾಹಿನಿಗಳು ಅಳಿವೆಗಳನ್ನು ನಿರ್ಮಾಣ ಮಾಡ್ತವೆ. ಓಕೆ, ಇದಷ್ಟು ಹಿಮಾಲಯದ ನದಿ ವ್ಯವಸ್ಥೆ ಮತ್ತು ಪರ್ಯಾಯ ದ್ವೀಪ ನದಿ ವ್ಯವಸ್ಥೆಯ ನಡುವಿನ ಡಿಫ್ರೆನ್ಸ್. ನೆಕ್ಸ್ಟ್ ಈ ನದಿ ಪ್ಯಾಟರ್ನ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ನದಿ ಪ್ಯಾಟರ್ನ್ಗಳೆಂದರೇನು? ಮುಖ್ಯ ನದಿಯು ಹರಿಯುವಾಗ ಇತರ ಉಪನದಿಗಳು ಅದ ಮುಖ್ಯ ನದಿಯನ್ನು ಯಾವ ಆಕಾರದಲ್ಲಿ ಜಾಯಿನ್ ಆಗ್ತಾವು ಅನ್ನೋದ್ರ ಮೇಲೆ ಈ ರಿವರ್ ಪ್ಯಾಟರ್ನ್ಸ್ಗಳನ್ನು ಡಿಸೈಡ್ ಮಾಡಲಾಗ್ತದೆ. ಸ್ನೇಹಿತರೆ, ಈ ರಿವರ್ ಪ್ಯಾಟರ್ನ್ಸ್ಗಳಲ್ಲಿ ಮುಖ್ಯವಾಗಿ ಟ್ರೆಲ್ಲಿಸ್ ಆಗಿರ್ಬೋದು, ರೆಕ್ಟ್ಯಾಂಗ್ಯುಲರ್ ಆಗಿರ್ಬೋದು, ಡೆಂಡ್ರೈಟಿಕ್ ಆಗಿರ್ಬೋದು, ರೇಡಿಯಲ್ ಆಗಿರ್ಬೋದು, ಸೆಂಟ್ರಿಫಿಟಲ್ ಮತ್ತು ಪ್ಯಾರಲಲ್ ಅಂಥೇಳಿ 6 ಪ್ರಕಾರಗಳನ್ನು ಮಾಡಲಾಗ್ತದೆ ಸಾಮಾನ್ಯವಾಗಿ. ಹಾಗಾದ್ರೆ ಈ ಟ್ರೆಲ್ಲಿಸ್ ಅಂದರೆ ಏನು? ಯಾವ ರೀತಿ ಪ್ಯಾಟರ್ನನ್ನು ರಚನೆ ಮಾಡ್ತದೆ? ಸಪೋಸ್ ಇದು ಮುಖ್ಯ ನದಿಯು ಹರಿಯುವಾಗ ಪ್ರಮುಖ ಉಪನದಿಗಳು ಅದಕ್ಕೆ ಸಮಾಂತರವಾಗಿ ಹರಿಯುತ್ತವೆ. ಸಣ್ಣ ಉಪನದಿಗಳು ಅದಕ್ಕೆ ಲಂಬವಾಗಿ ಏನಾಗ್ತವು ಕೂಡುತ್ತವೆ. ಇದನ್ನು ಏನಂತೇವು ಟ್ರೆಲ್ಲಿಸ್ ಮಾದರಿ ಅಥವಾ ಟ್ರೆಲ್ಲಿಸ್ ಪ್ಯಾಟರ್ನ್ ಅಂತೇಳಿ ಗುರುತಿಸ್ತೇವೆ. ಸಾಮಾನ್ಯವಾಗಿ ರೈಲು ಹಳಿಗಳಂತೆ ಮತ್ತು ಬೇಲಿಗಳಂತೆ ರಚನೆ ಕಂಡುಬರ್ತದೆ ಇದರದು. ಓಕೆ, ಇಲ್ಲಿ ನೋಡಿರಿ, ಇದು ಮೂಲ ನದಿ, ಮುಖ್ಯ ನದಿ. ಇದು ಮುಖ್ಯ ಉಪನದಿ, ಸಾಮಾನ್ಯವಾಗಿ ಸಮಾಂತರವಾಗಿ ಹರಿತದೆ. ನೆಕ್ಸ್ಟ್ ಇತರ ಉಪನದಿಗಳು ಇದನ್ನು ನೇರವಾಗಿ ಲಂಬವಾಗಿ ಜಾಯಿನ್ ಆಗ್ತಾವೆ. ಆದ್ದರಿಂದ ಇದನ್ನು ಏನಂತ ಕರಿತೇವೆ? ಟ್ರೆಲ್ಲಿಸ್ ಪ್ಯಾಟರ್ನ್ ಅಂತೇಳಿ ಗುರುತಿಸ್ತೇವೆ. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್, ಆಯತದಂತೆ ಕಂಡುಬರ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನಲ್ಲಿ ಮುಖ್ಯ ನದಿ ಆಗಿರ್ಬೋದು ಅಥವಾ ಉಪನದಿಗಳು ಒಂದಕ್ಕೊಂದು 90 ಡಿಗ್ರಿಯಲ್ಲಿ ಜಾಯಿನ್ ಆಗೋದ್ರ ಮೂಲಕವಾಗಿ ಮತ್ತು 90 ಡಿಗ್ರಿಯಲ್ಲಿ ತಿರುಗುತ್ತಿರುತ್ತವೆ. ಈ ರೀತಿಯಾಗಿ ನೋಡಿರಿ, 90 ಡಿಗ್ರಿಯಲ್ಲಿ ಮುಖ್ಯ ನದಿ ಅಥವಾ ಉಪನದಿಗಳು ಪ್ರಯಾಣವನ್ನು ಬೆಳೆಸುತ್ತಿದ್ದರೆ ಅದನ್ನು ಏನಂತ ಕರಿತೀವಿ? ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್ ಅಂತೇಳಿ ಗುರುತಿಸ್ತೇವೆ. ಓಕೆ, ಟ್ರೆಲ್ಲಿಸ್ ಪ್ಯಾಟರ್ನ್ ಗೊತ್ತಾಯಿತು, ಬೇಲಿ ಅಥವಾ ರೈಲು ಹಳಿಗಳಂತೆ ಇರ್ತದೆ. ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ ಸಾಮಾನ್ಯವಾಗಿ ಆಯತದಂತೆ ಕಂಡುಬರ್ತದೆ. ಆಯತದಂತೆ ತಿರುಗುತ್ತಾ ಹೋಗ್ತಿರ್ತದೆ ಮುಖ್ಯ ನದಿ ಅಥವಾ ಉಪನದಿಗಳು. ನೆಕ್ಸ್ಟ್ ಡೆಂಡ್ರೈಟಿಕ್ ಪ್ಯಾಟರ್ನ್ ಅಂತೇಳಿ ಕರಿತೇವೆ. ಏನಿದು ಡೆಂಡ್ರೈಟಿಕ್ ಪ್ಯಾಟರ್ನ್ ಅಂದ್ರೆ? ಸಾಮಾನ್ಯವಾಗಿ ಇದು ಮರದ ಕೊಂಬೆಯಂತೆ ಕಂಡುಬರ್ತದೆ. ಸಪೋಸ್ ಇದು ಇದಕ್ಕೆ ಮರದ ಕೊಂಬೆಯಂತೆ ಉಪನದಿಗಳು ಜಾಯಿನ್ ಹಾಕೋತ ಹೋಗ್ತಾವೆ. ಆದ್ದರಿಂದ ಇದನ್ನು ಡೆಂಡ್ರಿಕ್ ಅಥವಾ ಮರದ ಕೊಂಬೆಗಳಂತೆ ಕಾಣುವ ಒಂದು ಪ್ಯಾಟರ್ನ್ ಅಂತೇಳಿ ಗುರುತಿಸ್ತೇವೆ. ಸಾಮಾನ್ಯವಾಗಿ ಉತ್ತರ ಭಾರತದ ನದಿಗಳು, ವಿಶೇಷವಾಗಿ ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಆ ನದಿಗಳು ಆ ಮುಖ್ಯ ನದಿಗಳಿಗೆ ಉಪನದಿಗಳು ಈ ಒಂದು ಆಕಾರದಲ್ಲಿ ಜಾಯಿನ್ ಆಗ್ತಾವೆ. ಆದ್ದರಿಂದ ಡೆಂಡ್ರೈಟಿಕ್ ಪ್ಯಾಟರ್ನ್ ಅಂಥೇಳಿ ಗುರುತಿಸ್ತೇವೆ ನಾವು ಗಂಗಾ ನದಿ ಪ್ಯಾಟರ್ನನ್ನು. ನೆಕ್ಸ್ಟ್ ರೇಡಿಯಲ್ ಪ್ಯಾಟರ್ನ್. ಸಪೋಸ್ ಇದೊಂದು ಪರ್ವತ ಅದ. ಈ ಪರ್ವತದ 4 ದಿಕ್ಕುಗಳಲ್ಲಿ ಅಥವಾ ಎಲ್ಲ ದಿಕ್ಕುಗಳಿಂದ ಜರಿ ಅಥವಾ ಸಣ್ಣ ಸಣ್ಣ ನದಿಗಳು ಉಗಮವಾಗಿ ಹೊರಬರುವುದನ್ನು ರೇಡಿಯಲ್ ಪ್ಯಾಟರ್ನ್ ಅಂತೇಳಿ ಗುರುತಿಸ್ತೇವೆ. ಆ ಪರ್ವತದ ಸುತ್ತಲಿನಿಂದ ಬರ್ತಾವೆ, ಅದನ್ನು ರೇಡಿಯಲ್ ಪ್ಯಾಟರ್ನ್ ಅಂಥೇಳಿ ಗುರುತಿಸ್ತೇವೆ. ಕೇಂದ್ರದಿಂದ ಹೊರಗೆ, ಉದಾಹರಣೆಗಾಗಿ ಅಮರ್ಕಂಟಕನ್ ಒಂದು ಪರ್ವತ ಅದ, ಅಮರ್ಕಂಟಕ ಪರ್ವತ ಶ್ರೇಣಿ. ಅದರಿಂದ ಸಾಮಾನ್ಯವಾಗಿ ನರ್ಮದಾ ಆಗಿರ್ಬೋದು, ಜೋಹಿಲಾ ಆಗಿರ್ಬೋದು, ಸೋನ್, ಈ ರೀತಿ 3 ರಿಂದ 4 ನದಿಗಳು ಉಗಮ ಹೊಂತವು. ಒಂದನೇದು ಈ ಸೋನ್ ನದಿ ಉತ್ತರಕ್ಕೆ ಹರಿದ್ರೆ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿತದೆ, ಜೋಲ್ ನದಿ ಈ ರೀತಿಯಾಗಿ ಹರಿತದೆ. ಸೊ ಆ ಪರ್ವತದ ಎಲ್ಲ ದಿಕ್ಕುಗಳಲ್ಲಿಯೂ ನದಿ ಹರಿಯುವುದರಿಂದ ಅದನ್ನು ರೇಡಿಯಲ್ ಪ್ಯಾಟರ್ನ್ ಅಂಥೇಳಿ ನಾವು ಗುರುತಿಸ್ತೇವೆ.
ಓಕೆ, ರೇಡಿಯಲ್ ಪ್ಯಾಟರ್ನ್ ಅಂದರೆ ಏನು ಗೊತ್ತಾಯಿತು. ನೆಕ್ಸ್ಟ್ ಸೆಂಟ್ರಿಪಿಟಲ್ ಪ್ಯಾಟರ್ನ್. ಈ ರೇಡಿಯಲ್ನಲ್ಲಿ ನೋಡಿದೆವು ನಾವು ಪರ್ವತದ ಎಲ್ಲ ದಿಕ್ಕುಗಳಿಂದಲೂ ಆ ಎಲ್ಲ ದಿಕ್ಕುಗಳಲ್ಲೂ ಇಳಿಜಾರಿನ ಮೂಲಕವಾಗಿ ನದಿಗಳು ಹರಿಯುವುದು. ಸೆಂಟ್ರಿಪಿಟಲ್ ಅಂದರೆ ಆ ನದಿಗಳು ಹರಿದು ಪರ್ವತ ಒಂದು ಸರೋವರ ನಿರ್ಮಾಣವಾಗುವುದು. ಈ ರೀತಿಯಾಗಿ ಆ ಸರೋವರಕ್ಕೆ ಎಲ್ಲ ದಿಕ್ಕುಗಳಿಂದಲೂ ಏನು ನೀರು ಹರಿದು ಬರುವುದನ್ನು ಸೆಂಟ್ರಿಪಿಟಲ್ ಅಂತೇಳಿ ಕರಿತೇವೆ. ಹೊರಗಿನಿಂದ ಕೇಂದ್ರಕ್ಕೆ ಉದಾಹರಣೆಗಾಗಿ ಲೋಕ್ಟಕ್ ಸರೋವರ. ಈ ಲೋಕ್ಟಕ್ ಸರೋವರದಲ್ಲಿ ಏನಾಗ್ತದೆ, ನಡುವ ಸರೋವರದ ಸುತ್ತೆಲ್ಲ ಪರ್ವತಗಳದಾವು, ಸುತ್ತೆಲ್ಲ ಪರ್ವತ ಶ್ರೇಣಿ ಅದಾವು. ಆ ಎಲ್ಲ ಪರ್ವತ ಶ್ರೇಣಿಗಳಿಂದ ನೀರು ಹರಿದು ಈ ಲೋಕ್ಟಕ್ ಸರೋವರಕ್ಕೆ ಬರ್ತದೆ. ಇದನ್ನು ಸೆಂಟ್ರಿಪಿಟಲ್ ಪ್ಯಾಟರ್ನ್ ಅಂತೇಳಿ ಗುರುತಿಸ್ತೇವೆ. ಸಾಮಾನ್ಯವಾಗಿ ಹಿಮಾಲಯದಲ್ಲಿ ನಿರ್ಮಾಣವಾಗುವ ಯಾವುದೇ ಈ ಗ್ಲೇಸಿಯಲ್ ಲೇಕ್ ಅಂತ ಏನು ಕರಿತೇವೆ, ಹಿಮ ಸರೋವರ, ಈ ಹಿಮ ಸರೋವರಗಳು ಕೂಡ ಇದೇ ರೀತಿಯಾಗಿ ಹಿಮ ನದಿಗಳಿಂದ ಹರಿದು ಬಂದು ನಿರ್ಮಾಣವಾಗಿರ್ತದೆ. ಅದನ್ನು ಸೆಂಟ್ರಿಪಿಟಲ್ ಪ್ಯಾಟರ್ನ್ ಅಂತೇಳಿ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಪ್ಯಾರಲಲ್ ಅಂದರೆ ಮುಖ್ಯ ನದಿಗೆ ಸಮಾಂತರವಾಗಿ ಹರಿಯುವುದು, ಅದನ್ನು ಪ್ಯಾರಲಲ್ ಅಂತೇಳಿ ಗುರುತಿಸ್ತೇವೆ. ಸಪೋಸ್ ಇದು ಮುಖ್ಯ ನದಿ ಹರಿತಿತ್ತಂದ್ರೆ ಈ ಮುಖ್ಯ ನದಿಗೆ ಸಮಾಂತರವಾಗಿ ಹರಿಯುವುದು ಏನು, ಸಮಾಂತರ ನದಿ ಅಥವಾ ಸಮಾಂತರ ಪ್ಯಾಟರ್ನ್ ಅಂತೇಳಿ ಗುರುತಿಸ್ತೇವೆ. ಓಕೆ, ಇಲ್ಲಿ ಏನನ್ನು ಗಮನದಲ್ಲಿಡಬೇಕಂದ್ರೆ, ಏನನ್ನು ಲಕ್ಷ್ಯದಲ್ಲಿಡಬೇಕಂದ್ರೆ, ರಿವರ್ ಪ್ಯಾಟರ್ನ್ಸ್ಗಳಲ್ಲಿ ಮುಖ್ಯವಾಗಿ ಡೆಂಡ್ರೈಟಿಕ್ ಅಂದ್ರೆ ಮರದ ಕೊಂಬೆ ಆಕಾರದ ಅಥವಾ ಗಿಡದ ಆಕಾರದ ಒಂದು ಪ್ಯಾಟರ್ನ ರಚನೆಯಾಗಿರ್ತದೆ. ಇದನ್ನು ಭಾಳ ಅವಶ್ಯಕ ನೆನಪಿಡುವುದು. ನೆಕ್ಸ್ಟ್ ಟ್ರೆಲ್ಲಿಸ್ ಅಂದ್ರೆ ಬೇಲಿ ಅಥವಾ ರೈಲು ಹಳಿಗಳಂತೆ ಕಂಡುಬರ್ತದೆ. ಮುಖ್ಯ ಉಪನದಿಗಳು ಏನಾಗ್ತವೆ, ಸಮಾಂತರವಾಗಿ ಹರಿತಾವು, ಇತರ ಸಣ್ಣ ಉಪನದಿಗಳು ಲಂಬವಾಗಿ ಜಾಯಿನ್ ಆಗ್ತಾವು. ಇದು ಟ್ರೆಲ್ಲಿಸ್ ಆಯಿತು. ನೆಕ್ಸ್ಟ್ ರೇಡಿಯಲ್. ಯಾವುದೇ ಒಂದು ಪರ್ವತದ ಭಾಗದಿಂದ ಎಲ್ಲ ದಿಕ್ಕುಗಳ ಕಡೆಗೂ ಏನು ಆ ನದಿಗಳ ಹರಿಯುವುದನ್ನು ರೇಡಿಯಲ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಅಮರಕಂಟಕ ಪರ್ವತ ಶ್ರೇಣಿ ಅಂತ ನೋಡಿದ್ವಿ. ನೆಕ್ಸ್ಟ್ ಸೆಂಟ್ರಿಪಿಟಲ್. ಎಲ್ಲ ದಿಕ್ಕುಗಳಿಂದ ಅಥವಾ ಹೊರಗಿನಿಂದ ಕೇಂದ್ರದ ಕಡೆಗೆ ಬರುವುದನ್ನು ಸೆಂಟ್ರಿಪಿಟಲ್ ಅಂತೇಳಿ ಗುರುತಿಸ್ತೇವೆ. ಉದಾಹರಣೆಗಾಗಿ ಲೋಕ್ತಕ್ ಸರೋವರ ಅಂತೇಳಿ ನೋಡಿದ್ದೆವು. ಲೋಕ್ತಕ್ ಸರೋವರ ಮಣಿಪುರದಲ್ಲಿ ಕಂಡುಬರುತ್ತದೆ. ಮೂಲತಃ ಇದು ಸಿಹಿ ನೀರಿನ ಸರೋವರವಾಗಿದೆ. ಓಕೆ, ಸಿಹಿ ನೀರಿನ ಸರೋವರ. ಇಲ್ಲೇ ಡಾನ್ಸಿಂಗ್ ಡಿಯರ್ ಕಂಡುಬರ್ತದೆ, ಡಾನ್ಸಿಂಗ್ ಡಿಯರ್. ಓಕೆ, ಇನ್ನೊಂದು ಈ ಲೋಕ್ತಕ್ ಅಥವಾ ಮಣಿಪುರ ಸಂದರ್ಭದಲ್ಲಿ ಹೇಳೋದಾದ್ರೆ ಕೈಬುಲ್ ಲಾಮ್ಜಾವೋ ತೇಲುವ ರಾಷ್ಟ್ರೀಯ ಉದ್ಯಾನ ಕಂಡುಬರ್ತದೆ. ಇದು ಸೆಂಟ್ರಿಪಿಟಲ್ ಆಯಿತು. ನೆಕ್ಸ್ಟ್ ಪ್ಯಾರಲಲ್. ಈ ನಾಲ್ಕುಗಳನ್ನು ಅಧ್ಯಯನ ಮಾಡುವುದು ಅವಶ್ಯಕ. ಓಕೆ, ಇದಷ್ಟೇನು ನದಿಗಳ ಪ್ಯಾಟರ್ನ್ ಅಥವಾ ರಿವರ್ ಪ್ಯಾಟರ್ನ್ಗಳನ್ನು ನೋಡಿದೆವು. ಇಲ್ಲಿವರೆಗೆ ಏನು ನೋಡಿದೆವು, ಹಿಮಾಲಯದ ನದಿ ಮತ್ತು ಪರ್ಯಾಯ ದ್ವೀಪಗಳ ನದಿಯ ನಡುವಿನ ವ್ಯತ್ಯಾಸವನ್ನು ನೋಡಿದೆವು. ಈಗ ನದಿ ಪ್ಯಾಟರ್ನನ್ನು ನೋಡಿದೆವು. ಇನ್ನೇನು ಮಾಡೋಣ, ಒಂದೊಂದಾಗಿ ನದಿಗಳ ವಿವರವಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಇವತ್ತೇನು ಮಾಡೋಣ, ಈ ಸಿಂಧೂ ನದಿ ವ್ಯವಸ್ಥೆಯ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡೋಣ. ಸಿಂಧೂ ನದಿ ಎಲ್ಲಿ ಉಗಮ ಹೊಂದದ, ಯಾವ ಯಾವ ರಾಷ್ಟ್ರಗಳ ಮೂಲಕ ಹರಿತದ, ಯಾವ ಯಾವ ಉಪನದಿಗಳದಾವು, ಉಪನದಿಗಳಲ್ಲಿ ಮುಖ್ಯವಾಗಿ ಎಡದಂಡೆಯ ಉಪನದಿಗಳು ಯಾವುವು, ಬಲದಂಡೆಯ ಉಪನದಿಗಳು ಯಾವುವು, ಅವು ಪರಸ್ಪರ ಎಲ್ಲಿ ಸೇರ್ತಾವು, ಯಾವ ಸಮುದ್ರಕ್ಕೆ ಸೇರ್ತದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಹಾಗಾದರೆ ಸ್ನೇಹಿತರೆ, ಮೂಲತಃ ಹಿಮಾಲಯನ್ ನದಿಗಳಲ್ಲಿ ಪ್ರಮುಖವಾದದ್ದು ಯಾವುದು, ಸಿಂಧೂ ನದಿ ಉಪನದಿ. ಸಿಂಧೂ ನದಿ ಇದು ಮೂಲತಃ ಟಿಬೆಟ್, ಭಾರತ, ಪಾಕಿಸ್ತಾನ್ ಈ ಮೂರು ರಾಷ್ಟ್ರಗಳ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಮೊದಲ ಟಿಬೆಟ್ನಲ್ಲಿ ಉಗಮ ಹೊಂದದ. ನೆಕ್ಸ್ಟ್ ಭಾರತದ ಮೂಲಕ ಹರಿದು ಪಾಕಿಸ್ತಾನದ ಮೂಲಕ ಹರಿದು ಈ ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಓಕೆ, ಇದರ ಒಟ್ಟು ಉದ್ದ ಎಷ್ಟದಂದರೆ 2500 ಕಿಲೋಮೀಟರ್. ಸ್ನೇಹಿತರಲ್ಲಿ ಟಿಬೆಟ್ ಅಂದರೆ ನೆನಪಿಡಬೇಕು, ಟಿಬೆಟ್ ಬೇರೆ ಯಾವುದೇ ದೇಶ ಅಲ್ಲ, ಚೀನಾದ ಭಾಗ, ಚೀನಾದ ಒಂದು ಪ್ರಾಂತ್ಯ. ಟಿಬೆಟನ ರಾಜಧಾನಿ ಯಾವುದು, ಲಾಸಾ. ಓಕೆ, ಒಟ್ಟು ಟಿಬೆಟ್, ಭಾರತ, ಪಾಕಿಸ್ತಾನ ಈ ಮೂರು ರಾಷ್ಟ್ರಗಳ ಮೂಲಕ ಹರಿತದ. ಒಟ್ಟು ಉದ್ದ 2500 ಕಿಲೋಮೀಟರ್ ಅದ. ಸ್ನೇಹಿತರೆ, ಮೂಲತಃ ಈ ಸಿಂಧೂ ನದಿ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಬೋಕಾರ್ಚು ಹಿಮನದಿ ಹತ್ತಿರ ಉಗಮ ಹೊಂದದ. ಎಲ್ಲಿ, ಕೈಲಾಸ ಪರ್ವತದ ಬಳಿ ಇರುವ ಈ ಮಾನಸ ಸರೋವರದ ಬಳಿ ಬೋಕಾರ್ಚು ಹಿಮನದಿಯ ಹತ್ತಿರ ಈ ಬೋಕಾರ್ಚು ಹಿಮನದಿಯಲ್ಲಿ ಉಗಮವನ್ನು ಹೊಂದದ. ಓಕೆ, ಮೊದಲನೇದು ಉಗಮ ನೋಡಿದೆವು, ಬೋಕಾರ್ಚು ಗ್ಲೇಷಿಯರ್ ಅಥವಾ ಬೋಕಾರ್ಚು ಹಿಮನದಿ. ಇಲ್ಲಿ ಉಗಮ ಹೊಂದಿ ಟಿಬೆಟ್ ಮೂಲಕ ಹರಿದು ಭಾರತಕ್ಕೆ ಎಲ್ಲಿ ಎಂಟ್ರಿ ಕೊಡ್ತದೆ, ಎಲ್ಲಿ ಪ್ರವೇಶ ಮಾಡ್ತಂದ್ರೆ ಭಾರತದಲ್ಲಿ ಲಡಾಖ್ ಮೂಲಕ ಪ್ರವೇಶ ಮಾಡ್ತದೆ. ಲಡಾಖ್ನಲ್ಲಿ ಪ್ರವೇಶ ಮಾಡ್ತದೆ. ಲಡಾಖ್ ಪ್ರಾಂತ್ಯದಲ್ಲಿ
ಈ ಲಡಾಖ್ ಮತ್ತು ಜಾಸ್ಕರ್ ಪರ್ವತ ಶ್ರೇಣಿಗಳ ನಡುವೆ ಹಾಯ್ದು ಲಡಾಖ್ ಮತ್ತು ಜಾಸ್ಕರ್ ಪರ್ವತ ಶ್ರೇಣಿಗಳ ಮಧ್ಯೆ ಹಾಯ್ದು ಲಡಾಖ್ ಮೂಲಕ ಕ್ರಮಿಸಿ ಪಾಕಿಸ್ತಾನವನ್ನು ಸೇರ್ತದೆ. ಓಕೆ, ಒಂದನೇದು ಭಾರತದಲ್ಲಿ ಲಡಾಖ್ ಮತ್ತು ಜಾಸ್ಕರ್ ಎರಡೂ ಶ್ರೇಣಿಗಳ ಮಧ್ಯದಿಂದ ಹಾಯ್ದು ಹೋಗ್ತದೆ. ಭಾರತದಲ್ಲಿ ಕೇವಲ ಲಡಾಖ್ ಮೂಲಕ ಹಾಯ್ದು ಹೋಗ್ತದೆ ಸಿಂಧೂ ನದಿ. ಸಿಂಧೂ ನದಿಯ ಉಪನದಿಯಲ್ಲ, ಮೂಲ ಸಿಂಧೂ ನದಿ ಭಾರತದಲ್ಲಿ ಕೇವಲ ಲಡಾಖ್ ಮೂಲಕ ಹರಿಯುತ್ತದೆ. ಓಕೆ, ಕೇವಲ ಲಡಾಖ್ ಮೂಲಕ ಹರಿಯುತ್ತದೆ. ಈ ಎಲ್ಲಿ ನಾವು ಟಿಬೇಟ್ನಲ್ಲಿ ಬೋಕಾರ್ಚು ಗ್ಲೇಷಿಯರ್ ಅಥವಾ ಬೋಕಾರ್ಚು ಹಿಮನದಿ ಹತ್ರ ಉಗಮ ಹೊಂತ ಅಂತ ಹೇಳಿದೆವು. ಈ ಟಿಬೇಟಿನಲ್ಲಿ ಇದನ್ನು ಸಿಂಗಿ ಕಬಾಬ್ ಅಂತೇಳಿ ಕರಿತೇವೆ. ಸಿಂಗಿ ಕಂಬನ್ ಅಥವಾ ಸಿಂಗಿ ಕಬಾಬ್. ಸೊ ಸಿಂಧೂ ನದಿಯನ್ನು ಟಿಬೇಟ್ನಲ್ಲಿ ಸಿಂಗಿ ಕಬಾಬ್ ಅಂತೇಳಿ ಗುರುತಿಸ್ತೇವೆ. ಭಾರತಕ್ಕೆ ಲಡಾಖ್ ಮೂಲಕ ಪ್ರವೇಶ ಮಾಡ್ತದೆ. ಲಡಾಖ್ ಮತ್ತು ಜಾಸ್ಕರ್ ಪರ್ವತ ಶ್ರೇಣಿಗಳ ಮೂಲಕ ಹಾಯ್ದು ಲಡಾಖ್ ಮೂಲಕ ಕ್ರಮಿಸಿ ಪಾಕಿಸ್ತಾನವನ್ನು ಸೇರ್ತಂತ ನೋಡಿದೆವು. ಓಕೆ, ಇಲ್ಲಿ ಒಂದು ಪಾಯಿಂಟ್ ಕೇವಲ ಲಡಾಖ್ ಮೂಲಕ ಹರಿತದಂತ ನೋಡಿದೆವು. ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಬರುತ್ತಿದ್ದಂತೆ ಈ ಸಿಂಧೂ ನದಿ ಏನು ಮಾಡ್ತದಲ್ಲ, ಎಕ್ಸಾಕ್ಟಾಗಿ ಸೌತ್ವರ್ಡ್ ಟರ್ನ್ ತೊಗೊಂಡು ದಕ್ಷಿಣಾಭಿಮುಖವಾಗಿ ಹರಿತದೆ. ದಕ್ಷಿಣಾಭಿಮುಖವಾಗಿ ಹರಿದು ಏನು ಮಾಡ್ತದೆ, ಕರಾಚಿ ಹತ್ರ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದು ಸಿಂಧೂ ನದಿ ಆಯಿತು. ಉಗಮ ನೋಡಿದೆವು, ಎಷ್ಟು ರಾಷ್ಟ್ರಗಳ ಮೂಲಕ ಹರಿತದೆ ನೋಡಿದೆವು, ಒಟ್ಟು ಉದ್ದ ಎಷ್ಟದು ನೋಡಿದೆವು. ಟಿಬೇಟ್ನಲ್ಲಿ ಇದನ್ನು ಏನಂತ ಕರೀತಾರೆ, ಸಿಂಗಿ ಕಬಾಬ್ ಅಂತ ಕರೀತಾರೆ. ಭಾರತದಲ್ಲಿ ಕೇವಲ ಲಡಾಖ್ ಮೂಲಕ ಹರಿತದ ಅಂತ ನೋಡಿದೆವು. ಭಾರತದಲ್ಲಿ ಲಡಾಖ್ ಮತ್ತು ಜಾಸ್ಕರ್ ಎರಡೂ ಪರ್ವತ ಶ್ರೇಣಿಗಳ ಮಧ್ಯದಿಂದ ಹಾಯ್ದು ಹೋಗ್ತಾ ಅಂತ ನೋಡಿದೆವು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಈ ಸಿಂಧೂ ನದಿಯ ಉಪನದಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇದೇನು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂದರೆ ಏನು, ಈ ಬಲದಂಡೆಯ ಉಪನದಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೂಲತಃ ಇದರಲ್ಲಿ ಹಲವು ಅದಾವು, ಆದರೆ ಕೆಲವೊಂದಿಷ್ಟು ನೆನಪಿಡಿಬೇಕಂದ್ರೆ ಶೋಕ್ ಆಗಿರ್ಬೋದು, ಗಿಲ್ಗಿಟ್ ಆಗಿರ್ಬೋದು, ಕಾಬೂಲ್, ಈ ಮೂರು ಬಲದಂಡೆಯ ಉಪನದಿಗಳನ್ನು ನೆನಪಿಡುವುದು ಅವಶ್ಯಕ. ಓಕೆ, ಶೋಕ್ ನದಿ ಇದು ಸಿಂಧೂ ನದಿಯ ಪ್ರಮುಖ ಬಲದಂಡೆಯ ಉಪನದಿಗಳಲ್ಲಿ ಒಂದನೇ ಪಾಯಿಂಟ್ ಆಯಿತು. ಓಕೆ, ನೆಕ್ಸ್ಟ್ ಇದು ಭಾರತದಲ್ಲಿ ಉಗಮ ಹೊಂದಿ ಭಾರತದಲ್ಲೇ ಸಿಂಧೂ ನದಿಯನ್ನು ಸೇರುವ ಉಪನದಿ. ಓಕೆ, ಭಾರತದಲ್ಲೇ ಉಗಮ ಹೊಂದಿ ಭಾರತದಲ್ಲೇ ಸಿಂಧೂ ನದಿಯನ್ನು ಸೇರುವ ಬಲದಂಡೆಯ ಉಪನದಿ ಯಾವುದಂದ್ರೆ ಶೋಕ್. ಓಕೆ, ನೆಕ್ಸ್ಟ್ ಎರಡನೇದು ಯಾವುದು ಬಲದಂಡೆಯ ಉಪನದಿ ಅಂದ್ರೆ ಗಿಲ್ಗಿಟ್. ಓಕೆ ಸ್ನೇಹಿತರೆ, ಮೂಲತಃ ಈ ಗಿಲ್ಗಿಟ್ ಉಪನದಿ ಏನಲ್ಲ, ಇವತ್ತಿನ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಏನಲ್ಲ, ಅಲ್ಲಿಯ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರಾಂತ್ಯದಲ್ಲಿ ಉಗಮ ಹೊಂದಿ ಈ ಗಿಲ್ಗಿಟ್ ಬಾಲ್ಟಿಸ್ತಾನ್ ಈ ಪ್ರಾಂತ್ಯದ ಮೂಲಕ ಹರಿದು ಸಿಂಧೂ ನದಿಯನ್ನು ಸೇರ್ತದೆ. ಓಕೆ, ಯಾವುದು ಗಿಲ್ಗಿಟ್ ನದಿ. ನೆಕ್ಸ್ಟ್ ಕಾಬೂಲ್. ಸ್ನೇಹಿತರೆ, ಇದು ಕೂಡ ಮೂಲತಃ ಸಿಂಧೂ ನದಿಯ ಬಲದಂಡೆಯ ಪ್ರಮುಖ ಉಪನದಿಗಳಲ್ಲಿ ಒಂದು. ಇದು ಎಲ್ಲಿ ಅಫ್ಘಾನಿಸ್ತಾನದಲ್ಲಿ ಉಗಮ ಹೊಂದಿ ಅಫ್ಘಾನಿಸ್ತಾನ್ ಪಾಕಿಸ್ತಾನದ ಮೂಲಕ ಹರಿದು ಸಿಂಧೂ ನದಿಯನ್ನು ಸೇರ್ತದೆ. ಈ ರೀತಿಯಾಗಿ ಶೋಕ್, ಗಿಲ್ಗಿಟ್, ಕಾಬೂಲ್ ಈ ಮೂರುಗಳು ಏನು ಸಿಂಧೂ ನದಿಯ ಪ್ರಮುಖ ಬಲದಂಡೆಯ ಉಪನದಿಗಳು. ಓಕೆ, ಕ್ಲಿಯರ್. ಈಗ ನೆಕ್ಸ್ಟ್ ಏನು ಮಾಡೋಣ, ಎಡದಂಡೆಯ ಉಪನದಿಗಳನ್ನು ಅಧ್ಯಯನ ಮಾಡೋಣ. ಎಡದಂಡೆಯ ಉಪನದಿಗಳು ಭಾಳ ಮಹತ್ವದವು, ಅವುಗಳನ್ನು ಡೀಟೇಲ್ ಆಗಿ ಅಧ್ಯಯನ ಮಾಡೋದು ಅವಶ್ಯಕ. ಆದರೆ ಬಲದಂಡೆಯ ಉಪನದಿಗಳನ್ನು ಕೇವಲ ನೆನಪಿಡ್ರಿ, ಶೋಕ, ಗಿಲ್ಗಿಟ್, ಕಾಬೂಲ್. ಓಕೆ, ಈಗ ಎಡದಂಡೆಯ ಉಪನದಿಗಳು. ಸ್ನೇಹಿತರೆ, ಮುಖ್ಯವಾಗಿ ಎಡದಂಡೆಯ ಉಪನದಿಗಳಲ್ಲಿ ಜೆಹಲಂ ಆಗಿರ್ಬೋದು, ಚೀನಾಬ್ ಆಗಿರ್ಬೋದು, ರಾವಿ, ಬಿಯಾಸ್, ಸತ್ಲಜ್ ಈ ರೀತಿಯಾಗಿ 5 ನದಿಗಳನ್ನು ಅಧ್ಯಯನ ಮಾಡಬೇಕು. ನಾವು 5 ನದಿಗಳನ್ನು ಅಧ್ಯಯನ ಮಾಡಬೇಕು. ಸೊ ಮೊದಲನೇ ನದಿ ಯಾವುದು, ಜೆಹಲಂ ನದಿ. ಈ ಜೇಲಮನ್ನು ಜೀಲಮ್ ಅಂತೇಳಿ ಕರಿತೇವೆ. ಈ ಜೀಲಮ್ ನದಿಯನ್ನು ಹಿಸ್ಟ್ರಿಯಲ್ಲಿ ಹೈಡಾಸ್ಪಸ್ ಅಂತೇಳಿ ಗುರುತಿಸೇವು. ಹೈಡಾಸ್ಪಸ್ ಬಳಿ ಪ್ರಸಿದ್ಧ ಕದನ ಆಗ್ತದೆ, ಅದನ್ನು ಹೈಡಾಸ್ಪಸ್ ಕದನ ಅಂತೇಳಿ ನಾವು ಗುರುತಿಸ್ತೇವೆ. ಹೈಡಾಸ್ಪಸ್ ಕದನ, ಒಂದು ಕಡೆ ಪೋರಸ್ ಇರ್ತಾನೆ, ಇನ್ನೊಂದು ಕಡೆ ಅಲೆಕ್ಸಾಂಡರ್ ಇರ್ತಾನೆ. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ಏನು ಕದನ ಆಗ್ತದಲ್ಲ ಅದನ್ನು ಹೈಡಾಸ್ಪಸ್ ಕದನ ಅಂತೇವು. ಜೀಲಮ್ ನದಿಯ ಈ ದಂಡೆಯ ಮೇಲೆ ಈ ಹೈಡಾಸ್ಪಸ್ ಕದನ ನಡೆದಿರ್ತದೆ. ಆ ಒಂದು ದೃಷ್ಟಿಯಿಂದ ಕೂಡ ಇದು ಅತ್ಯಂತ ಮಹತ್ವದಾಗ್ತದೆ. ಓಕೆ, ಹೈಡಾಸ್ಪಸ್ ಕದನ ಬಗ್ಗೆ ನೋಡಿದೆವು. ಜೀಲಮ್ ನದಿ ಮೂಲತಃ ಎಲ್ಲಿ ಉಗಮ ಹೊಂತಂದ್ರೆ ವೇರಿನಾಗದಲ್ಲಿ ಉಗಮ ಹೊಂತದ. ಓಕೆ, ಸೊ ಕಾಶ್ಮೀರದ ವೇರಿನಾಗ ಎಂಬಲ್ಲಿ ಜೀಲಮ್ ನದಿ ಉಗಮ ಹೊಂತದ. ನೆಕ್ಸ್ಟ್ ಇಲ್ಲಿ ಉಗಮ ಹೊಂದಿ ಕಾಶ್ಮೀರ ಕಣಿವೆಯ ಮೂಲಕ ಹರಿದು ಉಲಾರ್ ಸರೋವರಕ್ಕೆ ನೀರನ್ನು ಒದಗಿಸ್ತದೆ. ನೋಡ್ರಿ, ಇಲ್ಲಿ ಕಾಶ್ಮೀರದ ವೇರಿನಾಗ್ ಎಂಬಲ್ಲಿ ಉಗಮ ಹೊಂದಿ
ಕಾಶ್ಮೀರ ಕಣಿವೆಯ ಮೂಲಕ ಹರಿದು ಊಲಾರ್ ಸರೋವರವನ್ನು ನಿರ್ಮಾಣ ಮಾಡ್ತದೆ. ಊಲಾರ್ ಸರೋವರಕ್ಕೆ ನೀರನ್ನು ಒದಗಿಸ್ತದೆ. ಸೊ ಈ ಊಲಾರ್ ಸರೋವರ ಎಲ್ಲಿ ಅದಂದ್ರೆ ಮುಖ್ಯವಾಗಿ ಇದು ಪೀರ್ ಪಂಜಾಲ್ ಮತ್ತು ಗ್ರೇಟರ್ ಹಿಮಾಲಯ ಎರಡೂ ಪರ್ವತ ಶ್ರೇಣಿಯ ನಡುವೆ ಈ ಊಲಾರ್ ಸರೋವರ ನಿರ್ಮಾಣವಾಗಿದೆ. ಇದನ್ನು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತೇಳಿ ಗುರುತಿಸ್ತೇವೆ. ಓಕೆ ನೋಡಿರಿ, ಇನ್ನೊಮ್ಮೆ ಹೇಳ್ಬೇಕಂದ್ರೆ ಜೀಲಂ ನದಿಯು ಕಾಶ್ಮೀರದ ವೇರಿನಾಗ್ ಎಂಬಲ್ಲಿ ಉಗಮ ಹೊಂದಿ ಕಾಶ್ಮೀರದ ಕಣಿವೆಯ ಮೂಲಕ ಹರಿದು ಊಲಾರ್ ಸರೋವರಕ್ಕೆ ನೀರನ್ನು ಒದಗಿಸ್ತದೆ. ಊಲಾರ್ ಸರೋವರವು ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಓಕೆ ನೆಕ್ಸ್ಟ್ ಈ ಕಾಶ್ಮೀರ ಕಣಿವೆಯಲ್ಲಿ ಮುಖ್ಯವಾಗಿ ಯಾವ ತರಹದ ಮಣ್ಣು ಕಂಡು ಬರ್ತದೆ ಅಂದ್ರೆ ಕರೇವಾ ಅಂದರೆ ಏನಂತ ಕೇಳ್ಬೋದು. ಕರೇವಾ ಮೂಲತಃ ಈ ಹಿಮನದಿಗಳಿಂದ ನೀರು ಹರಿದು ಬರುವಾಗ ಹಿಮನದಿಯ ಸೆಡಿಮೆಂಟ್ಸ್ಗಳನ್ನು ತರ್ತದೆ. ಆ ಸೆಡಿಮೆಂಟ್ಸ್ಗಳು ಸಂಚಯನಗೊಂಡು ನಿರ್ಮಾಣವಾದ ಈ ಕಣಿವೆನೇ ಕಾಶ್ಮೀರ ಕಣಿವೆ. ಸೊ ಅದನ್ನು ನಾವು ಕರೇವಾ ಅಂತೇಳಿ ಗುರುತಿಸ್ತೇವೆ. ಕರೇವಾ ಮುಖ್ಯವಾಗಿ ಈ ಸ್ಯಾಫ್ರಾನ್ ಬೆಳೆಯಲು ಅದನ್ನು ಕೇಸರಿ ಅಂತೇಳಿ ಕರಿತೀವಿ ನಾವು. ಈ ಕೇಸರಿ ಬೆಳೆಗೆ ಅತಿ ಸೂಕ್ತವಾದ ಮಣ್ಣು ಯಾವುದು? ಕರೇವಾ ಮಣ್ಣು. ಓಕೆ, ಇದು ಜೀಲಂ ನದಿ ಆಯಿತು. ನೆಕ್ಸ್ಟ್ ಚಿನಾಬ್ ನದಿ. ಸ್ನೇಹಿತರೆ, ಚಿನಾಬ್ ನದಿ ಎಲ್ಲಿ ಉಗಮ ಹೊಂತದ? ಮೂಲತಃ ಇದು ಹಿಮಾಚಲ ಪ್ರದೇಶದ ಬಾರಾಲಾಚಲಾ ಪಾಸ್ ಬಳಿ ಉಗಮ ಹೊಂತದ. ಹಿಮಾಚಲ ಪ್ರದೇಶದ ಬಾರಾಲಾಚಲಾ ಪಾಸ್. ಸ್ನೇಹಿತರೆ, ಇಲ್ಲೊಂದು ಪಾಸ್ ಬಂತೀಗ. ನಿನ್ನೆ ವಿಡಿಯೋದಲ್ಲಿ ಏನು ಮಾಡೇವು? ಭಾರತದ ಪ್ರಮುಖ ಪಾಸ್ಗಳನ್ನು ಅಧ್ಯಯನ ಮಾಡೇವು. ಹಿಮಾಚಲ ಪ್ರದೇಶದಲ್ಲಿ 3 ಪಾಸ್ಗಳನ್ನು ನೋಡೆವು. ಬಾರಾಲಾಚಲಾ ಆಗಿರ್ಬೋದು, ಸಿಪ್ಕಿಲಾ ಆಗಿರ್ಬೋದು, ರೋಹ್ಟ್ಯಾಂಗ್ ಪಾಸ್. ಈ 3ಗಳು ಭಾಳ ಇಂಪಾರ್ಟೆಂಟ್ ಪಾಸ್ಗಳದಾವು. ಸೊ ಇಲ್ಲಿ ಚಿನಾಬ್ ನದಿ ಬಾರಾಲಾಚಲಾ ಪಾಸ್ ಬಳಿ ಹಿಮಾಚಲ ಪ್ರದೇಶದಲ್ಲಿ ಉಗಮ ಹೊಂತದ. ಮೂಲತಃ 2 ನದಿಗಳು ಸೇರಿ ಚಿನಾಬ್ ನದಿ ಆಗ್ತದೆ. 2 ನದಿ ಯಾವಂದ್ರೆ ಚಂದ್ರ ಮತ್ತು ಭಾಗ ಎಂಬ 2 ಉಪನದಿಗಳು ಒಟ್ಟಿಗೆ ಸೇರುವುದರಿಂದ ಏನು ಚಿನಾಬ್ ನದಿ ಆಗ್ತದೆ. ಚಿನಾಬ್ ನದಿಯನ್ನು ಚಂದ್ರಭಾಗಾ ನದಿ ಅಂತೇಳಿ ಗುರುತಿಸ್ತೇವೆ. ಓಕೆ, ಚಿನಾಬ್ ನದಿಯನ್ನು ಚಂದ್ರಭಾಗಾ ನದಿ ಅಂತೇಳಿ ಗುರುತಿಸ್ತೇವೆ. ಇನ್ನೊಂದಿಲ್ಲಿ ವಿಷಯ ಗಮನ ಇಡಬೇಕು ಸ್ನೇಹಿತರೆ. ಈ ಚಂದ್ರಭಾಗಾ ನದಿ ಅಂಥೇಳಿ ಚಿನಾಬ್ ನದಿಯನ್ನು ಗುರುತಿಸ್ತೇವೆ. ಅದೇ ರೀತಿಯಾಗಿ ಈ ದಕ್ಷಿಣ ಭಾರತದಲ್ಲಿ ಚಂದ್ರಭಾಗಾ ನದಿ ಅಂಥೇಳಿ ಯಾವ ನದಿಯನ್ನು ಗುರುತಿಸ್ತೇವೆ ಅಂದರೆ ಅದು ಭೀಮಾ ನದಿಯನ್ನು. ಸ್ನೇಹಿತರೆ, ಭೀಮಾ ನದಿ ಮುಖ್ಯವಾಗಿ ಪಂಢರ್ಪುರದ ಸಮೀಪ ಬಂದಾಗ ಆ ನದಿಯನ್ನು ಚಂದ್ರಭಾಗಾ ನದಿ ಅಂತೇಳಿ ನಾವು ಗುರುತಿಸ್ತೇವೆ. ಕಾರಣ ಇಷ್ಟೇ, ಅದು ಚಂದ್ರನ ಆಕಾರದಲ್ಲಿ ಹರಿದಿರುವುದರಿಂದ ಆ ನದಿಯನ್ನು ಪಂಢರಾಪುರದ ಹತ್ತಿರ ಚಂದ್ರಭಾಗಾ ಅಂತೇಳಿ ನಾವು ಕರಿತೇವೆ. ಯಾವುದು? ಭೀಮಾ ನದಿಯನ್ನು. ಇರಲಿ, ಇಲ್ಲಿ ನೋಡ್ರಿ, ಚಿನಾಬ್ ನದಿ ಚಂದ್ರ ಮತ್ತು ಭಾಗ ಎಂಬ 2 ನದಿಗಳಿಂದ ಕೂಡ್ತದೆ. ಇದು ಸಿಂಧೂ ನದಿಯ ಅತಿ ದೊಡ್ಡ ಉಪನದಿ, ಅತಿ ಉದ್ದದ ಉಪನದಿ ಯಾವುದಂದ್ರೆ ಅದು ಚಿನಾಬ್ ನದಿ. ಎಲ್ಲಿ ಹುಡ್ತದ? ಹಿಮಾಚಲ ಪ್ರದೇಶದ ಬಾರಾಲಾಚಲಾ ಪಾಸ್ ಬಳಿ ಉಗಮ ಹೊಂತದ. ಓಕೆ, ನೆಕ್ಸ್ಟ್ ರಾವಿ ನದಿ. ಇದು ಎಲ್ಲಿ ಉಗಮ ಹೊಂತದಂದ್ರೆ ಹಿಮಾಚಲ ಪ್ರದೇಶದ ಬಳಿ ರೋಹ್ಟ್ಯಾಂಗ್ ಪಾಸ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದು 2ನೇ ಅತಿ ಮುಖ್ಯವಾದ ಪಾಸ್. ರೋಹ್ಟ್ಯಾಂಗ್ ಪಾಸಿನ ಹತ್ತಿರ ರಾವಿ ನದಿ ಉಗಮ ಹೊಂತದ. ಇನ್ನೊಂದಿಲ್ಲಿ ಇದು ಭಾರತದ ಮೂಲಕ ಹರಿದು ಪಾಕಿಸ್ತಾನವನ್ನು ಸೇರಿದಾಗ ಪಾಕಿಸ್ತಾನದ ಪ್ರಸಿದ್ಧ ನಗರ ಲಾಹೋರ್ ಯಾವ ನದಿ ದಂಡೆಯ ಮೇಲೆ ಅದಂದ್ರೆ ಅದು ರಾವಿ ನದಿ ದಂಡೆ ಮೇಲೆ ಲಾಹೋರ್ ಅದ. ಓಕೆ, ಸೊ ರಾವಿ ನದಿ ಎಲ್ಲಿ ಉಗಮ ಹೊಂತು? ಹಿಮಾಚಲ ಪ್ರದೇಶದ ರೋಹ್ಟ್ಯಾಂಗ್ ಪಾಸ್ ಬಳಿ ಉಗಮ ಹೊಂತದ. ಪಾಕಿಸ್ತಾನದಲ್ಲಿ ಲಾಹೋರ್ ಮೂಲಕ ಹರಿದು ಏನು ಮಾಡ್ತದೆ? ಈ ಚಿನಾಬ್ ನದಿಯನ್ನು ಸೇರ್ತದೆ. ಇದು ರಾವಿ ನದಿ ಆಯಿತು. ಭಾರತದಲ್ಲಿ ಇದು ಹರಿಯುವಾಗ ಪೀರ್ ಪಂಜಾಲ್ ಮತ್ತು ದೌಲಧರ ಈ 2 ಪರ್ವತ ಶ್ರೇಣಿಗಳ ಮೂಲಕ ಈ ರಾವಿ ನದಿ ಹರಿತದೆ. ಓಕೆ, ಪೀರ್ ಪಂಜಾಲ್ ಮತ್ತು ದೌಲಧರ ಈ 2 ಪರ್ವತ ಶ್ರೇಣಿಗಳ ಮೂಲಕ ರಾವಿ ನದಿ ಹರಿದು ಪಾಕಿಸ್ತಾನವನ್ನು ಸೇರ್ತದೆ. ಪಾಕಿಸ್ತಾನದ ಪ್ರಮುಖ ನಗರ ಲಾಹೋರ್ ನಗರ ಈ ರಾವಿ ನದಿಯ ದಂಡೆ ಮೇಲೆ ಅದ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹರಪ್ಪ ನಾಗರಿಕತೆಯ ಪ್ರಮುಖ ನಗರ ಹರಪ್ಪ ನಗರ ಯಾವ ನದಿಯ ದಂಡೆಯ ಮೇಲೆ ಅದಂತ ಕೇಳ್ಬೋದು. ಅದು ಕೂಡ ರಾವಿ ನದಿಯ ದಂಡೆಯ ಮೇಲೆ ಅದ. ಓಕೆ, ನೆಕ್ಸ್ಟ್ ಬಿಯಾಸ್ ನದಿ. ಮೂಲತಃ ಇದು ಬಿಯಾಸ್ ಕುಂಡದಲ್ಲಿ ಉಗಮ ಹೊಂತದ. ರೋಹ್ಟ್ಯಾಂಗ್ ಪಾಸ್ನ ಬಳಿ ಇರುವ ಬಿಯಾಸ್ ಕುಂಡದಲ್ಲಿ ಉಗಮ ಹೊಂತದ. ನೋಡ್ರಿ, ಇಲ್ಲಿ ಬಾರಾಲಾಚಲಾ ಪಾಸ್ ಬಳಿ ಚಿನಾಬ್ ನದಿ ಉಗಮ ಹೊಂತದ. ರೋಹ್ಟ್ಯಾಂಗ್ ಪಾಸ್ ಬಳಿ ರಾವಿ ನದಿ ಉಗಮ ಹೊಂತದ. ಇಲ್ಲಿ ರೋಹ್ಟ್ಯಾಂಗ್ ಪಾಸ್ ಬಳಿ ಬಿಯಾಸ್ ನದಿ ಉಗಮವನ್ನು ಹೊಂತದ. ಸೊ ಬಿಯಾಸ್ ನದಿ ಎಲ್ಲಿ ಉಗಮ ಹೊಂತದಂದ್ರೆ ರೋಹ್ಟ್ಯಾಂಗ್ ಪಾಸ್ ಬಳಿಯ ಬಿಯಾಸ್ ಕುಂಡದಲ್ಲಿ ಉಗಮ ಹೊಂತದ. ಸೊ ಬಿಯಾಸ್ ನದಿ ಮೂಲತಃ ನೇರವಾಗಿ ಸಿಂಧೂ ನದಿಯ ಉಪನದಿಯಲ್ಲ, ಇದು ಸತ್ಲಜ್ ನದಿಯ ಉಪನದಿ ಅದ. ಸತ್ಲಜ್ ನದಿಯನ್ನು ಹರಿಕೆ ಎಂಬಲ್ಲಿ ಸೇರ್ತದೆ.
ಈಗ ಸತ್ಲಜ್ ನದಿ ಬರ್ತಿರ್ಬೇಕಾದ್ರೆ ಮೇಲೆ ಬಿಯಾಸ್ ನದಿ ಹರಿಕೆ ಎಂಬಲ್ಲಿ ಈ ಸತ್ಲಜ್ ನದಿಯನ್ನು ಸೇರ್ತದೆ. ಓಕೆ, ಇದನ್ನು ಈ ಬಿಯಾಸ್ ನದಿಯನ್ನು ಭಾರತದಲ್ಲಿಯೇ ಉಗಮ ಹೊಂದಿ ಭಾರತದಲ್ಲಿಯೇ ಕೊನೆಗೊಳ್ಳುವ ಸಿಂಧೂ ನದಿಯ ಏಕೈಕ ಉಪನದಿ ಯಾವುದಂದ್ರೆ ಅದು ಬಿಯಾಸ್ ಉಪನದಿ, ಬಿಯಾಸ್ ನದಿ ಅಂತೇಳಿ ನಾವು ಗುರುತಿಸ್ತೇವೆ. ಸ್ನೇಹಿತರೆ, ಇತ್ತೀಚೆಗೆ ಐಯುಸಿಎನ್ ವರದಿ ಮಾಡಿದ ಈ ಇಂಡಸ್ ವಾಟರ್ ಕ್ರೊಕೊಡೈಲ್ಗಳಲ್ಲಿ ಇಂಡಸ್ ವಾಟರ್ ಕ್ರೊಕೊಡೈಲ್ ಅಥವಾ ಸಿಂಧೂ ನದಿಯ ಈ ಕ್ರೊಕೊಡೈಲ್ಗಳು ಭಾರತದಲ್ಲಿ ಎಲ್ಲಿ ಸಿಗ್ತಾವೆ ಅಂದ್ರೆ ಈ ಬಿಯಾಸ್ ನದಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾವೆ. ಓಕೆ, ಬಿಯಾಸ್ ನದಿಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾವೆ. ಇದರ ಸ್ಟೇಟಸ್ ಏನದ ಅಂದ್ರೆ ಐಯುಸಿಎನ್ ಸ್ಟೇಟಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಅದ. ಸೊ ಇದು ಬಿಯಾಸ್ ನದಿ ಆಯಿತು. ನೆಕ್ಸ್ಟ್ ಸತ್ಲಜ್ ನದಿ. ಸ್ನೇಹಿತರೆ, ಮೂಲತಃ ಸತ್ಲಜ್ ನದಿ ಎಲ್ಲಿ ಉಗಮ ಅಂತಂದ್ರೆ ಟಿಬೇಟಿನ ರಾಕಸ್ತಾಲ್ ಬಳಿ ಉಗಮ ಹೊಂತದ. ಟಿಬೇಟಿನ ರಾಕಸ್ತಾಲ್ ಬಳಿ ಉಗಮ ಹೊಂತದ. ಇದು ಭಾರತದಲ್ಲಿ ಈ ಹಿಮಾಚಲ ಪ್ರದೇಶದ ಮೂಲಕ ಎಂಟ್ರಿ ಆಗ್ತದ, ಪ್ರವೇಶವನ್ನು ಪಡಿತದ. ಅಲ್ಲಿ ಈ ಸಿಪ್ಕಿಲಾ ಪಾಸ್ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಭಾರತದಲ್ಲಿ ಹರಿದು ಏನು ಮಾಡ್ತದೆ, ನಿರಂತರವಾಗಿ ಭಾರತದಲ್ಲಿ ಹರಿದು ಪಾಕಿಸ್ತಾನವನ್ನು ಸೇರುವ ನದಿ ಯಾವುದಂದ್ರೆ ಸತ್ಲಜ್ ನದಿ. ಏನು ನೆನ್ಪಿಡಬೇಕು, ಭಾರತದಲ್ಲಿ ಸಿಪ್ಕಿಲಾ ಪಾಸ್ ಮೂಲಕ ಎಂಟ್ರಿ ಆಗ್ತದೆ. ನೆಕ್ಸ್ಟ್ ಭಾರತದಲ್ಲಿ ಸುದೀರ್ಘವಾಗಿ ಹರಿದು ಪಾಕಿಸ್ತಾನವನ್ನು ಸೇರ್ತದೆ. ಓಕೆ, ನೆಕ್ಸ್ಟ್ ಇದೇ ಸತ್ಲಜ್ ನದಿಯ ಮೇಲೆ ಭಾರತದ ಅತಿ ಎತ್ತರವಾದ ಡ್ಯಾಮ್ ಅಂತೇಳಿ ಏನು ಕರಿತಿದ್ವಿ, ಬಾಕರಂಗಲ್ ಡ್ಯಾಮನ್ನು ಇದೇ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದು ಮೊದಲಿತ್ತು ಭಾರತದ ಅತಿ ಎತ್ತರವಾದ ಅಣೆಕಟ್ಟು ಯಾವುದಂದ್ರೆ ಅದು ಬಾಕರಂಗಲ್ ಅಂತೇಳಿ ಕರಿತಿದ್ವಿ. ಆದರೆ ಈಗ ಪ್ರಸ್ತುತ ಯಾವುದಂದ್ರೆ ಥೇರಿ ಡ್ಯಾಮನ್ನು ಭಾರತದ ಅತಿ ಎತ್ತರವಾದ ಡ್ಯಾಮ್ ಅಂತೇಳಿ ಗುರುತಿಸ್ತೇವೆ. ಮೂಲತಃ ಭಾಗೀರಥಿ ನದಿಯ ಮೇಲೆ ನಿರ್ಮಾಣವಾಗಿದೆ. ಓಕೆ, ಈಗ ಅತಿ ಎತ್ತರವಾದ ಅಣೆಕಟ್ಟು ಯಾವುದಂದ್ರೆ ಥೇರಿ ಅಣೆಕಟ್ಟು. ಈಗ ಏನು ನೋಡಿದೆವು, ಜೀಲಂ, ಚಿನಾಬ್, ರಾವಿ, ಬಿಯಾಸ್, ಸತ್ಲಜ್ ಈ ನದಿಗಳು ಎಲ್ಲಿ ಉಗಮ ಹೊಂತಾವು, ಎಲ್ಲಿ ಹರಿತಾವು, ಅವುಗಳ ವಿಶೇಷತೆ ಏನು ಅನ್ನೋದನ್ನು ನೋಡಿದೆವು. ಯಾವ ನಗರಗಳಲ್ಲಿ ಇವು ಯಾವ ನದಿಯನ್ನು ಸೇರ್ತಾವೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೂಲತಃ ಈ ಜೇಲಂ ನದಿ ಚಿನಾಬ್ ನದಿಯನ್ನು ಟ್ರಿಮ್ಮು ಎಂಬಲ್ಲಿ ಸೇರುತ್ತದೆ. ಪಾಕಿಸ್ತಾನದಲ್ಲಿ ಬರ್ತದೆ. ಜಂಗ್ ಜಿಲ್ಲೆಯ ಟ್ರಿಮ್ಮು ಎಂಬಲ್ಲಿ ಜೇಲಂ ನದಿಯು ಚಿನಾಬ್ ನದಿಯನ್ನು ಸೇರುತ್ತದೆ. ನೆಕ್ಸ್ಟ್ ಈ ಜೇಲಮ ಚಿನಾಬ ಎರಡೂ ಕೂಡಿ ರಾವಿ ನದಿಯನ್ನು ಅಥವಾ ರಾವಿ ನದಿ ಈ ಚಿನಾಬ್ ನದಿಯನ್ನು ಎಲ್ಲಿ ಸೇರ್ತದೆ ಅಂದ್ರೆ ಅದು ರಂಗಪುರ್. ನೋಡ್ರಿ ಇಲ್ಲಿ ರಂಗಪುರ್ ಬಳಿ ರಾವಿ ನದಿಯು ಈ ಚಿನಾಬ್ ನದಿಯನ್ನು ಸೇರ್ತದೆ. ನೆಕ್ಸ್ಟ್ ಬಿಯಾಸ್ ನದಿ ಎಲ್ಲಿ ಸೇರ್ತದೆ ಅಂತ ನೋಡಿದೆವು. ಬಿಯಾಸ್ ನದಿಯು ಹರಿಕೆ ಎಂಬಲ್ಲಿ ಸತ್ಲಜ್ ನದಿಯನ್ನು ಸೇರ್ತದೆ. ಈ ಹರಿಕೆಯಿಂದಲೇ ಏನು ಇಂದಿರಾ ಗಾಂಧಿ ಕಾಲುವೆ, ಇಂದಿರಾ ಗಾಂಧಿ ಕ್ಯಾನಲ್ ಏನಲ್ಲ ಇಲ್ಲಿದಿಂದಲೇ ಆರಂಭವಾಗ್ತದೆ. ಅಂದ್ರೆ ಬಿಯಾಸ್ ನದಿ ಸತ್ಲಜನ್ನು ಸೇರುವ ಭಾಗವನ್ನು ಅಥವಾ ನಗರವನ್ನು ಹರಿಕೆ ಅಂತೇಳಿ ಗುರುತಿಸ್ತೇವೆ. ಆ ಹರಿಕೆಯಿಂದಲೇ ಇಂದಿರಾ ಗಾಂಧಿ ಕಾಲುವೆ ಏನಾಗ್ತದೆ ಆರಂಭವಾಗ್ತದೆ. ಓಕೆ, ಇದು ನೋಡಿದೆವು. ನೆಕ್ಸ್ಟ್ ಈ ಚಿನಾಬ್ ಮತ್ತು ರಾವಿ, ಜೇಲಂ ಮೂರೂ ನದಿಗಳು ಸೇರಿ ಒಂದೇ ನದಿಯಾಗಿ ಏನು ಬರ್ತದೆ, ಆ ನದಿ ಸತ್ಲಜನ್ನು ಎಲ್ಲಿ ಸೇರ್ತದೆ, ಸತ್ಲಜನ್ನು ಪಾಕಿಸ್ತಾನದ ಉಚ್ಚ ಶರೀಫ್ ಅಂಥೇಳಿ ಆ ಒಂದು ಪ್ರದೇಶದಲ್ಲಿ ಏನಾಗ್ತದೆ, ಈ ಚಿನಾಬ್, ಜೇಲಂ, ರಾವಿ ಮೂರೂ ಕೂಡಿ ಬರ್ತಿರ್ತಾವೆ. ಈ ಕಡೆ ಸತ್ಲಜ್ ಬರ್ತಿರ್ತದೆ. ಇಲ್ಲಿ ಈ ಭಾಗದಲ್ಲಿ ಪಾಕಿಸ್ತಾನದ ಉಚ್ಚ ಶರೀಫ್ ಎಂಬಲ್ಲಿ ಕೂಡ್ತಾವು. ಓಕೆ, ಇಲ್ಲಿ ಕೂಡ್ತಾವು. ಇಲ್ಲಿಂದ ಏನಾಗ್ತದೆ ಪಂಚನದ್ ಅಥವಾ ಪಂಚನದಿ ಅಂಥೇಳಿ ಗುರುತಿಸ್ತೇವೆ. ಈ 5 ನದಿಗಳು ಕೂಡಿ ಮುಂದೆ ಒಂದೇ ನದಿಯಾಗಿ ಹರಿತದೆ. ಮುಂದೆ ಇವು ಎಲ್ಲ ಕೂಡಿ ಸಿಂಧೂ ನದಿಯನ್ನು ಮಿಥುನ್ಕೋಟ್ ಎಂಬ ಪಾಕಿಸ್ತಾನದ ಪ್ರದೇಶದಲ್ಲಿ, ಮಿಥುನ್ಕೋಟ್ ಎಂಬ ಪಾಕಿಸ್ತಾನದ ಒಂದು ಪ್ರಾಂತ್ಯದಲ್ಲಿ ಸಿಂಧೂ ನದಿಯನ್ನು ಸೇರ್ತಾವೆ. ಮುಂದೆ ಸಿಂಧೂ ನದಿಯಾಗಿ, ಅಖಂಡ ಸಿಂಧೂ ನದಿಯಾಗಿ ಹರಿದು ಪಾಕಿಸ್ತಾನದ ಮೂಲಕ ಪ್ರಯಾಣಿಸಿ ಏನಾಗ್ತದೆ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಸೊ ಹಾಗಾಗಿ ಜೇಹಲಂ ನದಿ ಚಿನಾಬ್ ನದಿಯನ್ನು ಎಲ್ಲಿ ಕೂಡ್ತದೆ ಅಂದ್ರೆ ಅದು ಟ್ರಿಮ್ಮು ಎಂಬಲ್ಲಿ ಕೂಡ್ತದೆ. ನೆಕ್ಸ್ಟ್ ಚಿನಾಬ್ ನದಿ ರಾವಿ ನದಿಯನ್ನು ಎಲ್ಲಿ ಕೂಡ್ತದೆ ಅಂದ್ರೆ ಅದು ರಂಗಪುರ್ ಅಂತಲ್ಲಿ ಕೂಡ್ತದೆ. ನೆಕ್ಸ್ಟ್ ಈ ಚಿನಾಬ್ ನದಿ ಮತ್ತು ಸತ್ಲಜ್ ನದಿ ಎಲ್ಲಿ ಕೂಡ್ತಾವೆ ಅಂದ್ರೆ ಉಚ್ಚ ಶರೀಫ್. ಅಲ್ಲಿಂದ ಮುಂದೆ ಅದನ್ನು ಪಂಚನದ್ ಅಥವಾ ಪಂಚನದಿ ಅಂತೇಳಿ ಗುರುತಿಸ್ತೇವೆ. ಈ ಪಂಚನದಿಗಳು ಸಿಂಧೂ ನದಿಯನ್ನು ಮಿಥುನ್ಕೋಟ್ ಎಂಬಲ್ಲಿ ಸೇರ್ತಾವೆ. ಓಕೆ, ಇದಷ್ಟು ಯಾವ ನದಿ ಎಲ್ಲಿ ಸೇರ್ತಾವೆ ಅನ್ನೋದು ನೋಡಿದೆವು. ಓಕೆ, ಈಗೇನು ಮಾಡೋಣ ಇಂಡಸ್ ವಾಟರ್ ಟ್ರೀಟಿ. ಈಗ ಪ್ರಸ್ತುತ 2025ರಲ್ಲಿ ಏನು ಪಹಲ್ಗಾಂವ್ ಅಟ್ಯಾಕ್ ಆಯಿತು, ಅವಾಗ ಏನಾಯಿತು, ಇಂಡಸ್ ವಾಟರ್ ಟ್ರೀಟಿಯನ್ನು ಭಾರತ ಕೈ ಬಿಡಲಾಯಿತು. ಇಂಡಸ್ ವಾಟರ್ ಟ್ರೀಟಿಯನ್ನು ಅನುಸರಿಸುವುದಿಲ್ಲ ಈಗ. ಆ ಕಾರಣಕ್ಕಾಗಿ ಈ ಇಂಡಸ್ ವಾಟರ್ ಟ್ರೀಟಿ ಅನ್ನೋಲ್ಲ ಓದುವುದು ಅಗತ್ಯ ಅನ್ನಿಸ್ತದೆ, ಇಂಪಾರ್ಟೆಂಟ್ ಅನ್ನಿಸ್ತದೆ, ರೆಲೆವೆಂಟ್ ಅನ್ನಿಸ್ತದೆ. ಹಾಗಾದರೆ ಏನಿದು ಇಂಡಸ್ ವಾಟರ್ ಟ್ರೀಟಿ? ಮೂಲತಃ 1960ರಲ್ಲಿ ಈ ಸಿಂಧೂ ನದಿ ನೀರಿನ ಹಂಚಿಕೆ ಕುರಿತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಆದ ಒಂದು ಒಪ್ಪಂದ ಯಾವುದಂದ್ರೆ ಅದು
ಸಿಂಧೂ ನದಿಯ ಒಪ್ಪಂದ, ಸಿಂಧೂ ನದಿ ನೀರಿನ ಒಪ್ಪಂದ 1960ರಾಗಾಯಿತು. ಮೊದಲ ಈ ಎರಡೂ ದೇಶಗಳು ಏನು ಮಾಡ್ತಾವೆ, ವರ್ಲ್ಡ್ ಬ್ಯಾಂಕ್ ಕಡೆ ಹೋಗ್ತಾವೆ. ವರ್ಲ್ಡ್ ಬ್ಯಾಂಕ್ ಕಡೆ ಹೋಗಿ ವರ್ಲ್ಡ್ ಬ್ಯಾಂಕನ್ನು ಮಧ್ಯಸ್ಥಿಕೆ ವಹಿಸಿಕೊಳ್ಳುವಂತೆ ಆಗ್ರಹ ಮಾಡಿ ಈ ಇಂಡಸ್ ವಾಟರ್ ಟ್ರೀಟಿಯನ್ನು ಒಪ್ಕೋತಾವು. ಸೊ ಹಾಗಾಗಿ ವಿಶ್ವ ಬ್ಯಾಂಕದ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಒಪ್ಪಂದದ ಪ್ರಕಾರ ಪಶ್ಚಿಮದ ನದಿಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡೋದು, ಪೂರ್ವದ ನದಿಗಳನ್ನು ಭಾರತಕ್ಕೆ ಬಿಟ್ಟುಕೊಡೋದು. ಪಶ್ಚಿಮದ ನದಿಗಳು ಯಾವುವು? ಸಿಂಧೂ ನದಿ, ಝೇಲಂ ನದಿ, ಚಿನಾಬ್ ನದಿ. ಈ ಮೂರು ನದಿಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡೋದು. ರಾವಿ, ಬಿಯಾಸ್ ಮತ್ತು ಸತ್ಲಜ್ ಈ ಮೂರು ನದಿಗಳನ್ನು ಅಥವಾ ನದಿಯ ನೀರನ್ನು ಬಳಕೆ ಮಾಡುವ ಸಂಪೂರ್ಣ ಸ್ವತಂತ್ರ ಭಾರತಕ್ಕದ. ಈ ರೀತಿ ಒಪ್ಪಂದವನ್ನು ಮಾಡಿಕೊಳ್ಳಾಯಿತು. ಈ ಪಶ್ಚಿಮದ ನದಿಗಳಲ್ಲಿ 80% ನೀರನ್ನು ಪಾಕಿಸ್ತಾನಕ್ಕೆ ಬಿಡುವುದು, 20% ನೀರನ್ನು ಕೇವಲ ಡೊಮೆಸ್ಟಿಕ್ ಪರ್ಪಸ್ಗಾಗಿ ಭಾರತ ಬಳಕೆ ಮಾಡಬಹುದು ಎನ್ನುವುದನ್ನು ಈ ಒಪ್ಪಂದದ ಮೂಲಕ ಹೇಳಲಾಯಿತು. 20% ನೀರನ್ನು ಅದು ಡೊಮೆಸ್ಟಿಕ್ ಪರ್ಪಸ್ಗಾಗಿ, ಗೃಹ ಬಳಕೆಯ ಅವಶ್ಯಕತೆಗಾಗಿ ಈ ಪಶ್ಚಿಮದ ನದಿಗಳನ್ನು ಬಳಕೆ ಮಾಡಬಹುದು ಅಂಥೇಳಿ ಈ ಇಂಡಸ್ ವಾಟರ್ ಟ್ರೀಟಿ ಮೂಲಕ ಹೇಳಲಾಯಿತು. ನೆಕ್ಸ್ಟ್ ರಾವಿ, ಬಿಯಾಸ್, ಸತ್ಲಜ್ ಈ ಮೂರು ಪೂರ್ವದ ನದಿಗಳ ಮೇಲೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಭಾರತಕ್ಕೆ ನೀಡಲಾಯಿತು. ಈ ರೀತಿಯಾಗಿ ನದಿಯ ನೀರಿನ ಹಂಚಿಕೆ ಕುರಿತು ಪ್ರಮುಖ ಒಪ್ಪಂದ ಯಾವಾಗಾಯಿತು? 1960ರಲ್ಲಿ ಆಯಿತು. ಇತ್ತೀಚೆಗೆ ಪಾಕಿಸ್ತಾನ ಏನು ಮಾಡ್ತು? ಪಾಕ್ ಸ್ಪಾನ್ಸರ್ಡ್ ಟೆರರಿಸಮ್ ಅಂದರೆ ಪಾಕಿಸ್ತಾನ ಸರ್ಕಾರದಿಂದ ಬೆಂಬಲಿತ ಈ ಭಯೋತ್ಪಾದನೆ ಏನಲ್ಲ, ಆ ಮೂಲಕವಾಗಿ ಪಹಲ್ಗಾಮ್ನಲ್ಲಿ ದಾಳಿಯನ್ನು ಮಾಡಲಾಯಿತು. ಈ ದಾಳಿಯಲ್ಲಿ ಭಾರತೀಯ ಅನೇಕ ನಾಗರಿಕರು ಏನು ಮಾಡ್ತಾರೆ? ಮರಣ ಹೊಂದ್ತಾರೆ. ಆ ಉದ್ದೇಶಕ್ಕಾಗಿ ಭಾರತ ಏನು ಮಾಡ್ತದೆ? ಈ ಸಿಂಧೂ ನದಿಯ ನೀರಿನ ಹಂಚಿಕೆ ಒಪ್ಪಂದವನ್ನು ಕೈ ಬಿಡ್ತದೆ. ಯಾವುದೇ ರೀತಿಯಾಗಿ ನೀರಿನ ಬಗ್ಗೆ ಮಾಹಿತಿ ಕೊಡದೆ ಅಧಿಕ ನೀರನ್ನು ಬಿಡುವುದಾಗಿರ್ಬೋದು, ನೀರನ್ನು ಬಿಡದೇ ಇರುವುದಾಗಿರ್ಬೋದು, ಈ ರೀತಿಯಾಗಿ ಕ್ರಮಗಳನ್ನು ಭಾರತ ತಗೋತು. ಸೊ ಪಹಲ್ಗಾಮ್ ಈ ಭಯೋತ್ಪಾದನಾ ದುರಂತದ ಬಳಿಕ ಈ ಸಿಂಧೂ ನದಿ ನೀರಿನ ಹಂಚಿಕೆಯ ಒಪ್ಪಂದವನ್ನು ಭಾರತ ರದ್ದುಗೊಳಿಸ್ತು. ಇದಷ್ಟು ನೆನಪಿನಲ್ಲಿ ಇಡಬೇಕು. ನೆಕ್ಸ್ಟ್ ಈ ಸಿಂಧೂ ನದಿಯ ಉಪನದಿಗಳ ಮೇಲೆ ನಿರ್ಮಾಣವಾದ ಬೇರೆ ಬೇರೆ ಯೋಜನೆಗಳು ಅಥವಾ ಅಣೆಕಟ್ಟುಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಝೇಲಂ, ಚಿನಾಬ್, ಬಿಯಾಸ್, ಸತ್ಲಜ್ ಈ 4 ನದಿಗಳ ಮೇಲೆ ಭಾರತ ವಿವಿಧ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಮೊದಲ ಈ ಪಶ್ಚಿಮದ ನದಿಗಳ ಮೇಲೆ ಝೀಲಂ ಇದು ಪಶ್ಚಿಮದ ನದಿ, ಚಿನಾಬ್ ಪಶ್ಚಿಮದ ನದಿ. ಇದರಲ್ಲಿ 80% ನೀರಿನ ಒಂದು ಅಧಿಕಾರವನ್ನು ಪಾಕಿಸ್ತಾನ ಹೊಂದಿದೆ. ಆದರೂ ಭಾರತ ಸಲಾಲ್, ಬಗ್ಲಿಹಾಲ್, ದುಲಸ್ತಿ, ರಾಟ್ಲೆ ಇತ್ಯಾದಿ ಉಪನದಿಗಳಿಗೆ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುತ್ತಿದೆ. ಹಾಗಾಗಿ ಆಬ್ವಿಯಸ್ಲಿ ಪಾಕಿಸ್ತಾನ ಏನು ಮಾಡ್ತು? ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಕಡೆ ಹೋಗಿ ನೋಡ್ರಿ, ಭಾರತ ಈ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದೆ ಅಂಥೇಳಿ ಕಂಪ್ಲೇಂಟ್ ಮಾಡ್ತು. ಆಗ ಭಾರತ ಹೇಳ್ತು, ಈ ನದಿಯ ನೀರಿನ ಬಳಕೆಯನ್ನು ಮಾಡದೆ ರನ್ ಆಫ್ ದ ರಿವರ್ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ನೀರನ್ನು ಯಾವುದೇ ರೀತಿ ಸಂಗ್ರಹ ಮಾಡ್ತಾ ಇಲ್ಲ. ನೀರು ಹರಿಯುವಾಗ ನೀರಿನ ಮಧ್ಯ ಚಕ್ರವನ್ನು ನಿರ್ಮಿಸಿ ವಿದ್ಯುತ್ ಉತ್ಪಾದನೆ ಮಾಡುವ ಈ ರನ್ ಆಫ್ ರಿವರ್ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದರಿಂದ ಯಾವುದೇ ನೀರನ್ನು ಸಂಗ್ರಹ ಮಾಡುವುದಾಗಿರಲಿ ಅಥವಾ ನೀರನ್ನು ತಿರುವುದಾಗಿರಲಿ ಭಾರತದ ಉದ್ದೇಶವಲ್ಲ ಅಂತ ಹೇಳುವ ಮೂಲಕ ಈ ಒಂದು ಅಪಪ್ರಚಾರ ಅಥವಾ ಆರೋಪವನ್ನು ತಳ್ಳಿ ಹಾಕ್ತದೆ ಭಾರತ. ಓಕೆ, ಇದನ್ನು ನೆನಪಿನಲ್ಲಿಡಬೇಕು. ಆದರೆ ಈಗ ಝೀಲಂ ನದಿಯ ಮೇಲೆ ಯಾವ ಅಣೆಕಟ್ಟುಗಳನ್ನು ಭಾರತ ನಿರ್ಮಾಣ ಮಾಡ್ತಾ ಇದೆ ಅಂದರೆ ಉರಿ ಅಣೆಕಟ್ಟು, ಕಿಶನ್ ಗಂಗಾ ಅಣೆಕಟ್ಟು, ತುಲ್ಬುಲ್ ಅಣೆಕಟ್ಟು ಇವು ಮೂಲತಃ ಝೀಲಂ ನದಿಯ ಮೇಲೆ ಅದಾವು. ಓಕೆ, ಝೀಲಂ ನದಿಯ ಮೇಲೆ ಉರಿ, ಕಿಶನ್ ಗಂಗಾ, ತುಲ್ಬುಲ್. ನೆಕ್ಸ್ಟ್ ಚಿನಾಬ್ ನದಿಯ ಮೇಲೆ ಸಲಾಲ್ ಆಗಿರ್ಬೋದು, ಬಗ್ಲಿಹಾಲ್ ಆಗಿರ್ಬೋದು, ದುಲ್ಹಸ್ತಿ ಆಗಿರ್ಬೋದು, ರಾಟ್ಲೆ ಈ 4 ಡ್ಯಾಮ್ಸ್ ಏನದಾವು ಎಕ್ಸಾಮ್ ದೃಷ್ಟಿಯಿಂದ ಮಹತ್ವದದಾವು. ಇದನ್ನು ಸಾಮಾನ್ಯವಾಗಿ SBDR ಅಂತೇಳಿ ನೆನಪಿಡಿಬೋದು. ಸಲಾಲ್, ಬಗ್ಲಿಹಾಲ್, ದುಲ್ಹಸ್ತಿ, ರಾಟ್ಲೆ ಈ 4 ಡ್ಯಾಮ್ಗಳನ್ನು ನೆನಪಿನಲ್ಲಿಡುವುದು ಅವಶ್ಯಕ. ನೆಕ್ಸ್ಟ್ ಬಿಯಾಸ್ ನದಿಯಲ್ಲಿ ಪಾಂಗ್ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಸತ್ಲಜ್ ನದಿಗೆ ಬಾಕ್ರಂಗಲ್ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಈ ಬಾಕ್ರಂಗಲ್ ಅಣೆಕಟ್ಟನ್ನು ಗೋವಿಂದ ಸಾಗರ್ ಜಲಾಶಯ ಅಂತೇಳಿ ಗುರುತಿಸ್ತೇವೆ. ಮೊದಲೇನು ಇದು ಭಾರತದ ಅತಿ ಎತ್ತರವಾದ ಅಣೆಕಟ್ಟಾಗಿತ್ತು. ಈಗ ಯಾವುದದ ತೇರಿ ಡ್ಯಾಮ್ ಅದ ಭಾಗೀರಥಿ ನದಿಯ ಮೇಲೆ ನಿರ್ಮಾಣಗೊಂಡಿದೆ. ಇದೇನಾಯಿತು ಟೋಟಲ್ ಈ ಸಿಂಧೂ ನದಿಯ ಪ್ರಮುಖ ಉಪನದಿಗಳ ಮೇಲೆ ನಿರ್ಮಾಣ ಮಾಡಲಾದ ಡ್ಯಾಮ್ಗಳ ಬಗ್ಗೆ ಅಧ್ಯಯನ ಮಾಡಿದೆವು. ಸಿಂಧೂ ನದಿಯ ಬಗ್ಗೆ
ವಿವರವಾಗಿ ಅಧ್ಯಯನ ಮಾಡಿದೆವು. ಎಲ್ಲಿ ಹುಟ್ಟುತ್ತದೆ, ಯಾವ ರಾಷ್ಟ್ರಗಳ ಮೂಲಕ ಹರಿತದೆ, ಯಾವ ಯಾವ ಉಪನದಿಗಳದಾವು ಎಲ್ಲವನ್ನು ವಿವರವಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದೆವು. ನಾಳೆ ಏನು ಮಾಡೋಣ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಎರಡೂ ಪ್ರಮುಖ ನದಿಗಳ ವಿವರವಾದ ಅಧ್ಯಯನವನ್ನು ಮಾಡೋಣ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಈ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡೋದನ್ನು ಮರಿಬೇಡ್ರಿ. ಅದೇ ರೀತಿಯಾಗಿ ಸ್ಟಡಿ ಪಾರ್ಟ್ನರ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮಹತ್ವದ ಕ್ವಶನ್ಗಳನ್ನು ಬಿಡ್ತೇವೆ, ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಅಲ್ಲಿ ಶೇರ್ ಮಾಡ್ತೇವೆ. ಇದರ ಒಂದು ಸದುಪಯೋಗವನ್ನು ನೀವು ಪಡೆದುಕೊಂಡು ಮುಂಬರುವ ಯಾವುದೇ ಎಕ್ಸಾಮ್ಗಳಲ್ಲಿ ಈ ಮೂಲಕವಾಗಿ ಇದೇ ರೀತಿಯ ಪ್ರಶ್ನೆಗಳನ್ನು ಇದೇ ಥೀಮ್ಸ್ಗಳ ಮೇಲಿಂದ ಕೇಳಾಗ್ತದೆ. ಸೊ ಇದು ಇವತ್ತಿನ ಉಪನ್ಯಾಸದ ವಿಷಯವಾಗಿತ್ತು. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್.